ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಜುಲೈ 15, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮೊಳಗಿನ ತೀವ್ರ ಇಚ್ಛಾಶಕ್ತಿಯು ಕಾರ್ಯಗಳಲ್ಲಿ ಸ್ಪಷ್ಟತೆ ಹಾಗೂ ಪರಿಣಾಮಕಾರಿತ್ವ ತರುತ್ತದೆ. ಹಲವು ದಿನಗಳಿಂದ ನಿಂತಿರುವ ಕೆಲಸಗಳಿಗೆ ಚಾಲನೆ ಸಿಗಲಿದೆ. ಗುರಿ ಸ್ಪಷ್ಟವಾಗಿರುವುದರಿಂದ ನಿರ್ಧಾರಗಳು ಚುರುಕು ಹಾಗೂ ಪರಿಣಾಮಕಾರಿ ಆಗುತ್ತವೆ. ಚಿಂತನ ಶಕ್ತಿಯು ಹೆಚ್ಚು. ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಯಶಸ್ಸಿಗೆ ದಾರಿ ಹಾಕಬಹುದು. ಇತ್ತೀಚಿನ ತೊಂದರೆಗಳಿಂದ ಹೊರಬರುವ ಹಾಗೂ ಹೊಸ ಪ್ರೇರಣೆಯೊಂದಿಗೆ ಮುಂದುವರಿಯುವ ಯೋಗವಿದೆ. ನೀವು ನಿಮ್ಮ ಧ್ಯೇಯದಲ್ಲಿ ಸ್ಥಿರರಾಗಿದ್ದರೆ ಫಲ ಉತ್ತಮವಾಗಿರುತ್ತದೆ. ಹಳೆಯ ಸಂಪರ್ಕಗಳು ಪುನಜೀವಿತವಾಗಬಹುದು. ತಮ್ಮ ನೈಜ ಸ್ವಭಾವದ ಪ್ರಭಾವದಿಂದ ನಿಮ್ಮ ಸುತ್ತಲಿನವರ ಮೇಲೆ ಪ್ರಭಾವ ಬೀರಬಲ್ಲಿರಿ. ಇಂದಿನ ದಿನ ಬುದ್ಧಿವಂತಿಕೆ, ತಾತ್ವಿಕತೆ ಮತ್ತು ಕ್ರಿಯಾಶೀಲತೆಯ ಮಿಶ್ರಣವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆ. ಹಿರಿಯ ಅಧಿಕಾರಿಗಳಿಂದ ಕಾರ್ಯಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತವಾಗಬಹುದು. ಕೆಲವರಿಗೆ ವರ್ಗಾವಣೆ, ನೇಮಕಾತಿ ಅಥವಾ ಮಹತ್ವದ ಹೊಣೆಗಾರಿಕೆ ನಿರ್ವಹಣೆಗಾಗಿ ಆಮಂತ್ರಣವು ಬಂದು ಹೋಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳು ಯಶಸ್ವಿಯಾಗಿ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಸ್ಪಷ್ಟ ಸಂಭಾಷಣೆ, ತಾಂತ್ರಿಕ ಜ್ಞಾನ ಮತ್ತು ಆತ್ಮವಿಶ್ವಾಸ ಮುಖ್ಯವಾಗಲಿದೆ. ಉದ್ಯಮಿಗಳಿಗೆ ಇದು ಹೊಸ ಒಪ್ಪಂದಗಳ ಕುರಿತು ಚರ್ಚೆ, ಸರಬರಾಜುದಾರರೊಂದಿಗೆ ಶ್ರಮಿಕ ಚರ್ಚೆ ಮತ್ತು ಲಾಭದತ್ತ ದಾರಿ ತೋರಿಸುವ ತಂತ್ರಗಳ ಬಗ್ಗೆ ಆಲೋಚಿಸುವ ದಿನ. ಹಿರಿಯರ ಸಲಹೆ ಅಥವಾ ತಜ್ಞರ ಮಾರ್ಗದರ್ಶನ ನಿಮ್ಮ ನಿರ್ಧಾರಗಳನ್ನು ಸ್ಥಿರಗೊಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸೌಲಭ್ಯ ಹಾಗೂ ಸ್ಥಿರತೆ ಕಾಣಬಹುದು. ಕೆಲವು ಬಾಕಿ ಹಣಗಳು ನಿಮ್ಮ ಖಾತೆಗೆ ವಾಪಸ್ ಬರುವ ಸಾಧ್ಯತೆ. ಹಳೆಯ ಸಾಲಗಳ ತೊಡಕುಗಳು ನಿರ್ವಹಣೆಗೆ ಸುಲಭವಾಗಬಹುದು. ಆದರೂ ಅನಿರೀಕ್ಷಿತ ವೆಚ್ಚಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೊಸ ಹೂಡಿಕೆಗಳಿಗೆ ಇಂದಿನ ದಿನ ಬಹುಶಃ ಸಾದೃಶ್ಯವಲ್ಲ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನ ಹೂಡಿಕೆಯಲ್ಲಿ ಧೈರ್ಯ ತೋರುವ ಮುನ್ನ ವಿಶ್ಲೇಷಣೆ ಮಾಡುವುದು ಶ್ರೇಷ್ಠ. ವ್ಯರ್ಥ ಖರ್ಚುಗಳನ್ನು ಕಡಿಮೆ ಮಾಡುವುದು ಇಂದಿನ ಹಣದ ಉಳಿತಾಯದಲ್ಲಿ ನೆರವಾಗಲಿದೆ. ಹಣಕಾಸು ನಿರ್ವಹಣೆಯಲ್ಲಿ ಕುಟುಂಬದ ಹಿರಿಯರ ಸಲಹೆ ಅಥವಾ ಹಣದ ತಜ್ಞರ ಮಾರ್ಗದರ್ಶನ ಅನುಕೂಲಕರ. ಇತ್ತೀಚಿನ ಆರ್ಥಿಕ ಬಿಕ್ಕಟ್ಟುಗಳಿಂದ ಪಾಠ ಕಲಿತಿರುವುದರಿಂದ ಹೆಚ್ಚು ಜವಾಬ್ದಾರಿತ್ವದ ನಡೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಶಕ್ತಿಯು ಅಧಿಕವಿರುವ ದಿನ, ಆದರೆ ಅದರ ದುರ್ಬಳಕೆ ತಪ್ಪಿಸಬೇಕು. ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ನಿದ್ರಾಹೀನತೆ ಇಂತಹ ತಾತ್ಕಾಲಿಕ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಬಾರದು. ಆಹಾರದಲ್ಲಿ ನಿಯಮ ಪಾಲನೆ, ತಾಜಾ ಆಹಾರದ ಸೇವನೆ, ನೀರಿನ ಪ್ರಮಾಣ ಜಾಸ್ತಿ ಇವೆಲ್ಲವೂ ಮುಖ್ಯ. ಮನಸ್ಸಿನಲ್ಲಿ ಉದ್ವಿಗ್ನತೆ ಉಂಟಾದರೆ ಧ್ಯಾನ, ಪ್ರಾಣಾಯಾಮವು ಸೂಕ್ತ. ವ್ಯಾಯಾಮ ಮತ್ತು ಪರ್ಯಾಯ ಚಿಕಿತ್ಸೆಯೊಂದಿಗೆ ಸಮತೋಲನ ಕಾಯುವುದು ಒಳಿತು. ಮಂಗಳವಾರದ ಮಂಗಳದ ಪ್ರಭಾವದಿಂದ ಕಿರಿಕಿರಿ ಅಥವಾ ಅಸಹನಶೀಲತೆ ಉಂಟಾಗಬಹುದು. ತ್ರಿವಿನಾಯಕನ ಆಲೋಚನೆ ಅಥವಾ ಮಂತ್ರ ಜಪದಿಂದ ಮನಸ್ಸು ಶಾಂತವಾಗಬಹುದು. ಹೆಚ್ಚಿನ ಬಿಸಿಲಿನಲ್ಲಿ ತಂಗುವುದು ಅಥವಾ ಚಲನೆಯಿಂದಾಗಿ ದೇಹದ ಮೇಲೆ ಬರುವ ಒತ್ತಡವನ್ನು ಕಡಿಮೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ತರುತ್ತದೆ. ವಿಶೇಷವಾಗಿ ಮಗುವಿನ ಷರತ್ತು, ಹಿರಿಯರ ಆರೈಕೆ, ಗೃಹ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ಇಂದು ಯಶಸ್ವಿಯಾಗಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ, ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸುವ ಸೂಕ್ತ ಸಮಯವಿದು. ಮಾತುಕತೆ ಶಾಂತ ಹಾಗೂ ಸ್ಪಷ್ಟವಾಗಿರುವುದರಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ.
ವೈವಾಹಿಕ ಬದುಕಿನಲ್ಲಿ ಶ್ರದ್ಧೆ, ಪ್ರೀತಿ, ಗೌರವ ಮೊದಲಾದ ಅಂಶಗಳನ್ನು ಹೆಚ್ಚು ಮಹತ್ವದಿಂದ ಕಾಣಬೇಕು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯದ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭವಿರಬಹುದು. ಹಿರಿಯರ ಸಲಹೆ ಇಲ್ಲಿಯೂ ಸಹ ಅನಿವಾರ್ಯ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದೈವಿಕ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಹನುಮಂತನ ಆರಾಧನೆ, ಮಂಗಳವಾರದ ಉಪವಾಸ ಅಥವಾ ಆಂಜನೇಯ ಗಾಯತ್ರಿ ಮಂತ್ರ ಜಪ ಫಲಕಾರಿಯಾಗಿದೆ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಶ್ರೇಷ್ಠ. ತಾಂಬೂಲ, ವೀಳ್ಯದ ಎಲೆ, ಕೆಂಪು ಹೂವಿನ ಅರ್ಪಣೆ ಹಾಗೂ ಸೇವಾ ಮನೋಭಾವದಿಂದ ದಾನ ಮಾಡಿದರೆ ಮಂಗಳದ ಋಣ ಕಡಿಮೆಯಾಗುತ್ತದೆ. ಕಟ್ಟಡ ಕಾರ್ಮಿಕರಿಗೆ, ನೌಕರರಿಗೆ ಆಹಾರ ಅಥವಾ ಹಣದ ದಾನ ಮಾಡುವುದು ಶುಭಕರ. ಅದೃಷ್ಟದ ಸಂಖ್ಯೆ 9. ಇದು ಧೈರ್ಯ, ಗುರಿನೆಡೆಗೆ ಚುರುಕು ಮತ್ತು ಸ್ಫೂರ್ತಿಯ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ಮುನ್ನಡೆ ಸುಲಭ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಶಕ್ತಿಯ ಪ್ರಚೋದನೆ ಮತ್ತು ನಾಯಕತ್ವದ ಗುಣವನ್ನು ಉತ್ತೇಜಿಸುತ್ತದೆ. ಇಂದು ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಈ ಬಣ್ಣದ ವಸ್ತುಗಳನ್ನು ಬಳಸಿ ಕಾರ್ಯಪ್ರವೃತ್ತರಾಗುವುದು ಉತ್ತಮ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚು ಇರುತ್ತದೆ. ಮಹತ್ವದ ಕಾರ್ಯಗಳು, ಪೂಜೆ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳಿಗೆ ಇದು ಉತ್ತಮ ಕಾಲಮಾನ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ದಿನವೂ ಸ್ಥಿರತೆ, ಸಂಯಮ ಮತ್ತು ಪ್ರಾಯೋಗಿಕ ಚಿಂತನೆಯೊಂದಿಗೆ ಸಾಗಲಿದೆ. ನಿರ್ಣಯಗಳಲ್ಲಿ ಧೈರ್ಯ ಮತ್ತು ತಾಳ್ಮೆ ಎರಡೂ ಒಂದೇ ಸಂದರ್ಭದಲ್ಲಿರಬೇಕು. ಒಳಿತಿಗೂ ಕೆಡಕುಗೂ ಕಾರಣವಾಗಬಹುದಾದ ಅಂಶಗಳ ಪರಿಗಣನೆ ಮಾಡಿ ಮುಂದಾಗುವುದು ಒಳಿತು. ಹೆಚ್ಚು ಮಾತು ತೀರ್ಮಾನದಲ್ಲಿ ಹಡತೆ ಇರುವ ಬಗೆಯದು, ಬದಲಿಗೆ ಸರಳವಾದ ಸ್ಪಷ್ಟವಾದ ನಿಲುವುಗಳು ಯಶಸ್ಸಿಗೆ ಕಾರಣವಾಗುತ್ತವೆ. ದಿನದ ಮೊದಲಾರ್ಧವು ಕೆಲ ಗೊಂದಲಗಳನ್ನು ಉಂಟು ಮಾಡಬಹುದು, ಆದರೆ ಮಧ್ಯಾಹ್ನದ ನಂತರ ಚಿಕ್ಕ ಚಿಕ್ಕ ಯಶಸ್ಸುಗಳು ನಿಮ್ಮ ಮನಸ್ಸಿಗೆ ನಂಬಿಕೆಯನ್ನು ಕೊಡುತ್ತವೆ. ಪರಿಣಾಮವಾಗಿ ಈ ದಿನ ಶ್ರಮ ಮತ್ತು ಶಾಂತಿಯ ಸಮತೋಲನದಲ್ಲಿದೆ. ನಿಮ್ಮ ತಳಮಳ ತಾತ್ಕಾಲಿಕವಾದದ್ದೇ ಆಗಿದ್ದು, ನಂಬಿಕೆಯಿಂದ ಮುಂದುವರಿದರೆ ನಿರೀಕ್ಷೆಯ ಫಲ ದೊರಕಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಾರ್ಯಭಾರ ಹೆಚ್ಚಾಗುವ ಸಾಧ್ಯತೆ. ಸಹೋದ್ಯೋಗಿಗಳ ಸಹಕಾರದ ಅಗತ್ಯವಿದೆ. ಕೆಲವು ಸಮಯದ ಕೆಲಸಗಳು ಮುಕ್ತಾಯದ ಹಂತಕ್ಕೆ ತಲುಪಬಹುದು. ವರದಿ ಸಲ್ಲಿಕೆ, ಸಮಾಲೋಚನೆಗಳು ಅಥವಾ ಮೇಲಧಿಕಾರಿಗಳಿಂದ ಒತ್ತಡ ಇರುವ ಸಾಧ್ಯತೆ. ನಮ್ಮ ನಿರ್ಧಾರಗಳಲ್ಲಿ ಗಟ್ಟಿತನ ಮತ್ತು ಸ್ಪಷ್ಟತೆ ಅಗತ್ಯ. ತಾಂತ್ರಿಕ ಬುದ್ಧಿವಂತಿಕೆ ಮತ್ತು ಕೌಶಲ್ಯದಿಂದ ಕಾರ್ಯಪೂರ್ಣಗೊಳ್ಳುತ್ತದೆ. ಗಡುವುಗಳ ಬಗ್ಗೆ ಎಚ್ಚರತೆ ಇರಲಿ. ಹೊಸ ಯೋಜನೆಗಳನ್ನು ಆರಂಭಿಸದಿರುವುದು ಒಳಿತು. ವ್ಯಾಪಾರದಲ್ಲಿ ಲಾಭಕ್ಕೆ ಅನುಕೂಲವಿರುವ ದಿನವಲ್ಲ. ಹಳೆಯ ಗ್ರಾಹಕರಿಗೆ ಪೂರೈಕೆ ಸುಗಮಗೊಳಿಸುವತ್ತ ಗಮನ ಹರಿಸುವುದು ಶ್ರೇಷ್ಠ. ಹೊಸ ಒಪ್ಪಂದಗಳ ಚರ್ಚೆ ಮುಂದಕ್ಕೆ ಹಾಕುವುದು ಸೂಕ್ತ. ಪಾಲುದಾರರೊಂದಿಗೆ ವಿವಾದದ ಸಾಧ್ಯತೆ ಇರುವುದರಿಂದ ತಾಳ್ಮೆಯೊಂದಿಗೆ ನಿರ್ವಹಣೆ ಮಾಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಹೆಚ್ಚು ಉತ್ಸಾಹ ತೋರುವುದು ಸೂಕ್ತವಲ್ಲ. ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚಾಗಬಹುದು. ಅವಶ್ಯಕತೆ ಇಲ್ಲದ ವೆಚ್ಚಗಳಿಂದ ದೂರವಿರುವುದು ಉತ್ತಮ. ಹೂಡಿಕೆ ವಿಚಾರದಲ್ಲಿ ಯಾರು ಸೂಚಿಸಿದರೂ ತಪಾಸಣೆ ಮಾಡದೆ ಮುಂದೆ ಹೋಗಬೇಡಿ. ಹಳೆಯ ಸಾಲಗಳ ಬಿಕ್ಕಟ್ಟಿಗೆ ತಾತ್ಕಾಲಿಕ ಪರಿಹಾರ ಸಿಗಬಹುದಾದರೂ ದೀರ್ಘಾವಧಿಯ ನಿರ್ವಹಣೆ ಯೋಜನೆ ರೂಪಿಸಬೇಕು. ನಿವೇಶನ, ಹಿರಿಮನೆಯ ಖರೀದಿಗೆ ಸದ್ಯ ತಡೆ ಹಿಡಿಯುವುದು ಒಳಿತು. ಆದಾಯವೊಂದು ಮಟ್ಟಿಗೆ ಸಮರ್ಪಕವಾಗಿದ್ದರೂ ಅದು ಖರ್ಚುಗಳ ಮುಂದೆ ತೀರಾ ಕಡಿಮೆಯಾಗಿ ಭಾಸವಾಗಬಹುದು. ಆದ್ದರಿಂದ ಅಲ್ಪ ಖರ್ಚಿನಲ್ಲಿ ಜಾಗೃತಿ ಹಿಡಿಯುವುದು ಅತ್ಯವಶ್ಯಕ. ಹೀಗಾಗಿ ಹಣದ ನಿರ್ವಹಣೆಯಲ್ಲಿ ಮುಜುಗರ ಅಥವಾ ಅಸಮಾಧಾನ ತೋರದೆ ವಿನಮ್ರವಾಗಿ ಮತ್ತು ಶ್ರೇಯಸ್ಸಿನ ದೃಷ್ಟಿಯಿಂದ ನಡೆದುಕೊಳ್ಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಮೊದಲಾರ್ಧದಲ್ಲಿ ನಿದ್ದೆ ಕೊರತೆ, ದೇಹದ ಸುಸ್ತು ಹಾಗೂ ಕೆಲವರು ತಲೆಸುತ್ತು, ನರಸಂಕೋಚ ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆ ಅನುಭವಿಸಬಹುದು. ಆಹಾರ, ನೀರಿನ ಸೇವನೆ ಹಾಗೂ ತಂಪು ಬಿಸಿ ನಿಯಂತ್ರಣದ ಬಗ್ಗೆ ಎಚ್ಚರಿಕೆ ಇರಲಿ. ಇಂದು ಅಧಿಕ ಒತ್ತಡದಿಂದ ಮೂಡಬಹುದಾದ ಮಾನಸಿಕ ಅಶಾಂತಿಯನ್ನು ನಿವಾರಿಸಲು ಧ್ಯಾನ, ಸಾಂದ್ರ ಶ್ವಾಸೋಪಶ್ವಾಸ ಅಭ್ಯಾಸ ಅಥವಾ ಪ್ರಕೃತಿಯ ಒಡನಾಟ ಸೂಕ್ತ. ಹೃದಯ ಸಂಬಂಧಿತ ಸಮಸ್ಯೆ ಇರುವವರು ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಬೇಕು. ತೂಕದ ಉತ್ಥಾನ ಅಥವಾ ತೀವ್ರ ಚಲನೆಗಳಿಂದ ತಪ್ಪಿಸಿ ವಿಶ್ರಾಂತಿ ಹೆಚ್ಚಿಸುವ ಯೋಜನೆ ರೂಪಿಸಿಕೊಳ್ಳಿ. ಹಣೆಯ ಮೇಲೆ ಶುಷ್ಕತೆ ಅಥವಾ ರಕ್ತದೊತ್ತಡದ ಏರಿಳಿತದ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಬುದ್ಧಿವಂತಿಕೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ ಇರಲಿ ಎಂದರೆ ನಿಮ್ಮ ಮಾತುಗಳಲ್ಲಿ ಎಚ್ಚರಿಕೆ ಇರಲಿ. ಮಾತು ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇರುವುದರಿಂದ ಸ್ಪಷ್ಟ ಸಂವಹನ ಅಗತ್ಯ.
ತಂದೆ ತಾಯಿಯೊಂದಿಗೆ ಅಥವಾ ಮಗುವಿನ ಬಗ್ಗೆ ಕೆಲವು ನಿರ್ಧಾರಗಳ ಬೇರೆ ಬೇರೆ ಅಭಿಪ್ರಾಯಗಳಿದ್ದು ಸಮಸ್ಯೆ ಉಂಟಾಗಬಹುದು. ವಿವಾಹಿತರ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೂ ನೀವು ಮನಸ್ಸು ಮೃದುವಾಗಿ ಮತ್ತು ಸಂವಹನ ಸ್ಪಷ್ಟವಾಗಿದ್ದರೆ ಎಲ್ಲಾ ಸುಗಮವಾಗುತ್ತದೆ. ಸಂಗಾತಿಯ ಅಗತ್ಯವನ್ನು ಗುರುತಿಸಿ ಸಹಾನುಭೂತಿಯಿಂದ ನಡೆದುಕೊಳ್ಳುವುದು ಉತ್ತಮ. ಮಿತ್ರರೊಂದಿಗೆ ಅಲ್ಪ ವ್ಯತ್ಯಾಸ ಉಂಟಾದರೂ ಅದು ಶಾಶ್ವತವಲ್ಲ. ಈ ದಿನ ಅವರಿಂದ ದೂರವಿರುವುದೇ ಸೂಕ್ತ. ಮಕ್ಕಳೊಂದಿಗೆ ಸಮಯ ಕಳೆಯುವ, ಅವರ ಸಮಸ್ಯೆ ಕೇಳುವ ಮನಸ್ಥಿತಿ ಬೆಳೆಯಲಿ. ಇಂದು ಕುಟುಂಬದ ಹಿರಿಯರ ಸಲಹೆಯು ತುಂಬಾ ಉಪಯುಕ್ತವಾಗಬಹುದು. ಅವರ ಅನುಭವದಿಂದ ಲಭ್ಯವಾಗುವ ಮಾರ್ಗದರ್ಶನದಿಂದ ಸಂಬಂಧಗಳು ಸಮರ್ಪಕವಾಗಿ ಸಾಗುತ್ತವೆ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದಿನವನ್ನು ಧಾರ್ಮಿಕ ಶ್ರದ್ಧೆಯಿಂದ ಕಳೆಯುವುದು ಉತ್ತಮ. ಇಂದು ವಿಷ್ಣು ಅಥವಾ ಸಾಯಿಬಾಬಾ ಆರಾಧನೆ ನಿಮ್ಮಲ್ಲಿ ಆಂತರಿಕ ಶಾಂತಿಯನ್ನು ಉಂಟು ಮಾಡಬಹುದು. ಹನುಮಾನ್ ಚಾಲಿಸಾ ಪಠಣ ಅಥವಾ ಶ್ಲೋಕ ಪಠಣ ಕೂಡ ಉತ್ತಮ. ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು 21 ಅಥವಾ 54 ಬಾರಿ ಪಠಿಸುವುದು ಹಿತಕರ. ಕೆಂಪು ಬಣ್ಣದ ಹೂವಿನ ಅರ್ಪಣೆ ಹಾಗೂ ಆಹಾರದ ದಾನ ಮಾಡುವ ಮೂಲಕ ಮಂಗಳದ ಅನಿಸು ಶಮನಗೊಳ್ಳಬಹುದು. ನಿರ್ಗತಿಕರಿಗೆ ಅಥವಾ ಯಾತ್ರಿಕರಿಗೆ ನೀರು, ಬಟವಾಡಿ ಅಥವಾ ತಂಪಾದ ಪಾನೀಯ ನೀಡುವುದು ಪುಣ್ಯ ಕಾರ್ಯ. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಆನಂದ ಮತ್ತು ಪರಸ್ಪರ ಸಂಬಂಧದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಂಬಿಕೆ ಬಲವಾಗಿ ಬೆಳೆಯುತ್ತದೆ. ಅದೃಷ್ಟದ ಬಣ್ಣ ಮರೂನ್. ಈ ಬಣ್ಣವು ಭದ್ರತೆ, ಶಾಂತಿ ಮತ್ತು ಸ್ಥಿತಪ್ರಜ್ಞೆಯ ಸಂಕೇತ. ಇಂದು ಈ ಬಣ್ಣದ ಉಡುಪಿನಲ್ಲಿ ನೀವು ಶ್ರದ್ಧೆಯೊಂದಿಗೆ ಚಿಂತನೆ ಮಾಡಿದರೆ ಉತ್ತಮ ಫಲ ಸಿಗಬಹುದು. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ನೀವು ಮಾಡುವ ಚಿಂತನೆಗಳು, ನಿರ್ಧಾರಗಳು ಮತ್ತು ಪೂಜೆಗಳು ಅತ್ಯಂತ ಸಾರ್ಥಕವಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಸುಖಕರ ಬೆಳವಣಿಗೆಗಳ ನಿರೀಕ್ಷೆ ಇರಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆ, ನಿಪುಣತೆ ಮತ್ತು ಚತುರತನದಿಂದ ದಿನವನ್ನು ಪ್ರಾರಂಭಿಸುತ್ತಾರೆ. ಹಲವು ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಅಲ್ಪ ಸಮಯದಲ್ಲಿ ಹೆಚ್ಚು ಕಾರ್ಯ ಮಾಡುವ ಸಾಮರ್ಥ್ಯವನ್ನು ತೋರಿಸಲಿರುವಿರಿ. ತಾತ್ಕಾಲಿಕ ಗೊಂದಲಗಳಿದ್ದರೂ ಧೈರ್ಯ ಮತ್ತು ಚಿಂತನಶೀಲತೆ ನಿಮಗೆ ದಾರಿ ತೋರಿಸುತ್ತದೆ. ಹೊಸ ಆಲೋಚನೆಗಳು ಮೂಡಬಹುದು. ನಿಮ್ಮ ಮಾತಿಗೆ ಇವತ್ತು ಪ್ರಭಾವವಿದೆ. ಜನ ನಿಮ್ಮ ಮಾತು ಕೇಳುತ್ತಾರೆ. ಮಾತುಕತೆಗಳಲ್ಲಿ ಜಾಣ್ಮೆ ತೋರಿಸಬೇಕಾದ ಅವಶ್ಯಕತೆ ಇರುತ್ತದೆ. ಕೆಲ ನಿರ್ಣಯಗಳಲ್ಲಿ ಬದಲಾವಣೆ ಮಾಡಬೇಕಾಗಬಹುದು, ಆದರೆ ನಿಮ್ಮ ಒಳನೋಟ ಸದೃಢವಾಗಿದೆ. ಸ್ನೇಹಿತರ ಸಹಕಾರ ಸಿಗಬಹುದು. ಕೆಲವೊಂದು ಕೆಲಸಗಳ ಗತಿ ನಿಧಾನವಾಗಿದ್ರೂ ಇವತ್ತು ಮನೋಬಲ ಹೆಚ್ಚಿರುವುದರಿಂದ ಧೈರ್ಯದಿಂದ ಮುನ್ನಡೆಯುವಿರಿ. ಈ ದಿನದ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆಗೆ ಅವಕಾಶವಿದೆ. ಕೆಲವು ಹೊಸ ಪ್ರಾಜೆಕ್ಟ್ಗಳಿಗೆ ನೇಮಕ ಆಗಬಹುದು. ವಿದೇಶಿ ಸಂಪರ್ಕಗಳಿಂದ ವಿಸ್ತರಣೆಯ ಯೋಗವೂ ಇದೆ. ಅಧಿಕಾರಿಗಳ ಮುಂದೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಕೆಲವು ವಿಷಯಗಳಲ್ಲಿ ವ್ಯತ್ಯಾಸದ ಕಾರಣದಿಂದ ಗೊಂದಲವಿದ್ದರೂ ನಿಮ್ಮ ಶಾಂತ ಚಿಂತನಶೀಲತೆಯಿಂದ ಬಗೆಹರಿಸಬಹುದು. ಸ್ವತಂತ್ರ ವೃತ್ತಿಪರರು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಸಬಹುದು. ಬ್ಲೂಪ್ರಿಂಟ್ಗಳ ಪ್ರಸ್ತುತಿ ಅಥವಾ ಪ್ರಸ್ತಾವನೆ ಸಲ್ಲಿಸಲು ಉತ್ತಮ ಸಮಯವಿದು. ಕೆಲವರಿಗೆ ದೂರದ ಪ್ರಯಾಣ ಅಥವಾ ಸರ್ವೇಕ್ಷಣೆಯ ಕಾರ್ಯವಿದ್ದು ಯಶಸ್ವಿಯಾಗಿ ಮುಕ್ತಾಯವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಇಂದು ವಿಶೇಷ ಎಚ್ಚರಿಕೆ ಅಗತ್ಯವಿದೆ. ಹಠಾತ್ ಖರ್ಚುಗಳು ಉಂಟಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣ ಪಾವತಿ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭವಿದೆ. ಹಣದ ಪ್ರವಾಹ ನಿರೀಕ್ಷೆಯಂತೆ ಇರದಿದ್ದರೂ ಮಿತ ಖರ್ಚು ಮತ್ತು ಜಾಣ ಆಡಳಿತದಿಂದ ಸ್ಥಿರತೆ ಕಾಪಾಡಬಹುದು. ಹೊಸ ಹೂಡಿಕೆ ಕುರಿತು ತಜ್ಞರ ಸಲಹೆ ತೆಗೆದುಕೊಂಡು ಮುಂದಾಗುವುದು ಉತ್ತಮ. ಸಂಬಂಧಿಕರಿಂದ ಹಣಕಾಸಿನ ನೆರವು ಅಥವಾ ಹಣದ ವಿಷಯದ ಸಮಾಲೋಚನೆ ಸಾಧ್ಯ. ಬಂಡವಾಳ ಹೂಡಿಕೆಗೆ ತಾತ್ಕಾಲಿಕ ವಿರಾಮ ಕೊಡುವುದು ಒಳಿತು. ವಿತ್ತೀಯ ಲೆಕ್ಕಾಚಾರ, ತೆರಿಗೆ, ಬ್ಯಾಂಕ್ ವ್ಯವಹಾರಗಳಿಗೆ ಇಂದು ಸರಿ. ಆರ್ಥಿಕ ನಿಲುವು ಬದಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಲಾಭದ ಸೂಚನೆಗಳು ಕಂಡುಬರುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಮಧ್ಯಮ ಫಲಗಳ ಯೋಗವಿದೆ. ಸಾಯಂಕಾಲದ ಹೊತ್ತಿನಲ್ಲಿ ದಣಿವು ಅಥವಾ ಸ್ನಾಯು ನೋವು ಉಂಟಾಗಬಹುದು. ವಿಪರೀತ ಚಿಂತನೆ ಅಥವಾ ನಿದ್ರಾಭಂಗದಿಂದ ತಲೆನೋವು, ಒತ್ತಡ ಉಂಟಾಗಬಹುದು. ಆಹಾರದಲ್ಲಿ ಸರಳತೆ, ವಿಳಂಬದಿಲ್ಲದ ತಿನಿಸುಗಳು, ಹೆಚ್ಚು ನೀರು ಸೇವನೆಯಿಂದ ಶಕ್ತಿ ಕಾಪಾಡಬಹುದು. ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಯಿಂದ ಬಳಲುವ ಸಂಭವವಿದೆ. ಆದ್ದರಿಂದ ಹೆಚ್ಚು ತೈಲೀಯ ಅಥವಾ ಮಸಾಲೆ ಆಹಾರ ತಪ್ಪಿಸಿ. ಮನಸ್ಸಿಗೆ ತಾನಾಗಿಯೇ ಉದ್ವಿಗ್ನತೆ ಉಂಟಾದರೆ ಧ್ಯಾನ, ಪ್ರಾರ್ಥನೆ ಅಥವಾ
ಶಾಂತ ಸಂಗೀತದಿಂದ ಮನಸ್ಸನ್ನು ಸಮತೋಲನದಲ್ಲಿ ಇಡಬಹುದು. ಹೊತ್ತಾಗಿದ್ರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕೌಟುಂಬಿಕವಾಗಿ ಅಲ್ಪ ಸ್ವಲ್ಪ ಬಿಕ್ಕಟ್ಟಿನ ಸಂದರ್ಭವಿದ್ದು ಮಾತಿನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ. ಶಾಂತವಾಗಿ ಮಾತನಾಡಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ. ಮಗುವಿನ ವಿದ್ಯಾಭ್ಯಾಸ ಅಥವಾ ಮನೆಯ ವ್ಯವಹಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಬೇಕಾದ ಸಂದರ್ಭವಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸ್ಪಷ್ಟ ಸಂಭಾಷಣೆ ಅವಶ್ಯ. ಒಂದೊಂದೇ ವಿಷಯದಲ್ಲಿ ಸಮರ್ಪಕವಾಗಿ ಹೇಳಿಕೊಂಡರೆ ಸಂಬಂಧ ಸುಧಾರಿಸಬಹುದು. ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನ ಅಗತ್ಯ. ಸ್ನೇಹಿತರು ಅಥವಾ ಬಂಧುಗಳಿಂದ ಅಲ್ಪ ಆಘಾತ ಆಗುವ ಸಾಧ್ಯತೆ ಇದ್ದರೂ ಶ್ರಮಿಸುವ ಮನೋಭಾವ ಬೆಳೆಸಿದರೆ ಮನಸ್ಸು ನಿರಾಳವಾಗುತ್ತದೆ. ಕುಟುಂಬದ ಸಮರಸತೆ ಕಾಪಾಡಲು ನೀವು ಮುಂದಾಗಬೇಕು. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದೈವಿಕ ಪ್ರಭಾವವನ್ನು ಬಳಸಿಕೊಳ್ಳಲು ನಾಡ ದೇವತೆ ಅಥವಾ ತೊಟ್ಟಿಲು ಹನುಮಂತ ದೇವಾಲಯಕ್ಕೆ ಭೇಟಿ ಕೊಡುವುದು ಶ್ರೇಷ್ಠ. ನಿಮ್ಮ ಮನಸ್ಸಿಗೆ ಶಕ್ತಿ ನೀಡಲು ಹನುಮಾನ್ ಚಾಲೀಸಾ ಪಠಣ ಅಥವಾ ಆಂಜನೇಯ ಅಷ್ಟೋತ್ತರ ಜಪ ಶ್ರೇಷ್ಠ. ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದರೆ ಮನಸ್ಸಿಗೆ ಧೈರ್ಯ ಮತ್ತು ಶಕ್ತಿ ಸಿಗುತ್ತದೆ. ಹೆಣ್ಣು ಮಕ್ಕಳಿಗೆ ತಾಂಬೂಲ, ಕೆಂಪು ಬಟ್ಟೆ ಅಥವಾ ಪೆನ್ಸಿಲ್ ಪುಸ್ತಕ ನೀಡುವುದು ಶುಭ. ಈ ದಿನ ನೈಮಿಷಾರಣ್ಯ ಅಥವಾ ಸ್ಥಳೀಯ ಆಂಜನೇಯ ದೇವಸ್ಥಾನದಲ್ಲಿ ತಿಲದೀಪ ಬೆಳಗಿಸಿದರೆ ಉತ್ತಮ ಫಲ ಸಿಗಬಹುದು. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಶಕ್ತಿಯ ಚಂಚಲತೆಯ ನಿಯಂತ್ರಣದ ಸಂಕೇತವಾಗಿದೆ. ಇದು ನೀವು ಸ್ಥಿತಪ್ರಜ್ಞರಾಗಿ ನಿರ್ಣಯ ತೆಗೆದುಕೊಳ್ಳಲು ಸಹಾಯಕ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಪ್ರಬುದ್ಧತೆಯ ಸಂಕೇತವಾಗಿದೆ. ಇಂದು ಈ ಬಣ್ಣದ ಉಡುಪನ್ನು ಧರಿಸುವುದು ನಿಮ್ಮ ಚಿಂತನೆಗೆ ಸ್ಪಷ್ಟತೆ ತರಬಹುದು. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಚುರುಕು, ಚಿಂತನಶೀಲತೆ ಮತ್ತು ಧೈರ್ಯ ಹೆಚ್ಚಿರುತ್ತದೆ. ಮಹತ್ವದ ನಿರ್ಧಾರಗಳು ಈ ಹೊತ್ತಿನಲ್ಲಿ ಒತ್ತಡವಿಲ್ಲದೆ ತೆಗೆದುಕೊಳ್ಳಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ಭಾವೋದ್ರೇಕ ಹೆಚ್ಚಾಗುವ ದಿನ. ಮನಸ್ಸಿನಲ್ಲಿ ನಾನಾ ಬಗೆಯ ಯೋಚನೆಗಳು ಉಕ್ಕಿ ಬರುತ್ತವೆ. ಆದರೆ ನಿಮ್ಮ ಸ್ವಭಾವದಲ್ಲಿ ಇರುವ ಸಹಾನುಭೂತಿ, ಶ್ರದ್ಧೆ ಮತ್ತು ಒತ್ತಡದ ಸಮಯದಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವ ಶಕ್ತಿಯು ಇಂದು ಪ್ರಯೋಜನಕಾರಿಯಾಗಿ ಪರಿಣಮಿಸುತ್ತದೆ. ನಿಜವಾದ ಧ್ಯೇಯವನ್ನು ಗುರುತಿಸಿ ಅದರತ್ತ ನಡಗುವ ಇಚ್ಛೆ ಇಂದು ಹುಟ್ಟಬಹುದು. ಅಪೂರ್ಣ ಕಾರ್ಯಗಳನ್ನು ಪೂರೈಸುವ ಯೋಗವಿದೆ. ವಾತಾವರಣದಲ್ಲಿ ತೀವ್ರತೆ ಇರುವುದರಿಂದ ನಿಮ್ಮಿಂದ ಅಲ್ಪಮಟ್ಟದ ನಿರ್ಧಾರವು ದೊಡ್ಡ ಪರಿಣಾಮ ಉಂಟು ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ನಡೆಗಿಂತ ಮುನ್ನ ಯೋಚಿಸಿ ಮುಂದೆ ಹೋಗುವುದು ಉತ್ತಮ. ಪ್ರೀತಿಯವರು ಅಥವಾ ಕುಟುಂಬದ ಸದಸ್ಯರ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ನಿಭಾಯಿಸಿದರೆ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ನಿಮ್ಮ ದಯಾಳುತೆ ಮತ್ತು ಮೌನದಿಂದಲೂ ಇಂದು ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶುಭ ಚಿಕಿತ್ಸೆ ಇರುವ ಸಾಧ್ಯತೆ. ಕೆಲವರ ಕೆಲಸದ ಸ್ಥಳದಲ್ಲಿ ಹೊಸ ಹೊಣೆಗಾರಿಕೆ, ಹುದ್ದೆ ಮೇಲ್ದರ್ಜೆಗೆ ಹೋಗುವ ಸಾಧ್ಯತೆಗಳು ಕಾಣಿಸುತ್ತವೆ. ನಿರ್ಧಾರಗಳಲ್ಲಿ ಸೂಕ್ಷ್ಮತೆ ಅಗತ್ಯವಿದೆ, ಏಕೆಂದರೆ ಹಾಸ್ತಿ ನಿರ್ಧಾರಗಳು ಹಿಂದಿನ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಸಂಸ್ಥೆಯೊಳಗಿನ ಗೊಂದಲಗಳು ಅಥವಾ ಸಹೋದ್ಯೋಗಿಗಳ ಜೊತೆ ಸಣ್ಣಪುಟ್ಟ ಮನಸ್ತಾಪಗಳು ಸಂಭವಿಸಬಹುದು. ಆದರೆ ನಿಮ್ಮ ತಾಳ್ಮೆ ಮತ್ತು ಮರುಕಳಿಸದ ಧೋರಣೆಗಳಿಂದ ಪರಿಸ್ಥಿತಿಯನ್ನು ಸಮಾನಗೊಳಿಸಬಹುದು. ವೃತ್ತಿಪರ ಗುರಿಗಳನ್ನು ಸಾಧಿಸಲು ಇಂದು ಯೋಜನೆ ರೂಪಿಸಲು ಸೂಕ್ತ ಸಮಯ. ವಿಶೇಷವಾಗಿ ನಿರಂತರ ಶ್ರಮ ಮತ್ತು ನಿಷ್ಠೆ ಇಂದು ಗಮನ ಸೆಳೆಯುತ್ತದೆ. ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರದವರು ತಮ್ಮ ಪ್ರತಿಭೆಯನ್ನಿಂದು ತೋರಿಸಬಲ್ಲರು. ಉದ್ಯಮಿಗಳಿಗೆ ಹಳೆಯ ವ್ಯವಹಾರಗಳಿಗೆ ಬಾಕಿ ಉಳಿದ ಹಣ ಸಿಗುವ ಸಾಧ್ಯತೆ. ಬಿಲ್ ಸಂಗ್ರಹ, ಲೆಕ್ಕಪತ್ರ ನವೀಕರಣ ಮತ್ತು ನವೀಕರಿಸಿದ ಒಪ್ಪಂದಗಳು ಪ್ರಮುಖವಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಗತಿಯು ಸ್ಥಿರವಾಗಿರಲಿದೆ. ಆದರೆ ಅನಿರೀಕ್ಷಿತ ವೆಚ್ಚಗಳು ಮುಂದೆ ಬರುತ್ತವೆ. ವಿಶೇಷವಾಗಿ ವಾಹನದ ದುರಸ್ತಿಯಿಂದ ಅಥವಾ ಮನೆ ಸಂಬಂಧಿತ ಖರ್ಚುಗಳಿಂದಾಗಿ ಉಳಿತಾಯದ ಮೇಲೆ ಗಮನ ಹರಿಸುವುದು ಮುಖ್ಯ. ಈ ದಿನ ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಬೇಡ. ಹೂಡಿಕೆಗೆ ದಿನ ಸೂಕ್ತವಲ್ಲ. ಆದರೆ ಹಿಂದಿನ ಹೂಡಿಕೆಯಿಂದ ಲಘು ಲಾಭವೊಂದು ನಿಮ್ಮ ಕೈ ಸೇರುತ್ತದೆ. ಈ ಹಣವನ್ನು ಕೊನೆಗೂ ಉಳಿತಾಯ ಅಥವಾ ಸಾಲ ತೀರಿಸಲು ಬಳಸುವುದು ಒಳಿತು. ನಿಮ್ಮ ಖರ್ಚು ಹಾಲಿನ ಅವಧಿಯನ್ನು ಮೀರಿ ಹೋಗದಂತೆ ಎಚ್ಚರಿಕೆ ಅಗತ್ಯ. ಖರ್ಚಿನ ಲೆಕ್ಕದಲ್ಲಿ ಪ್ರಾಮಾಣಿಕತೆ ಮತ್ತು ನಿಯಂತ್ರಣ ಇಂದು ದೈನಂದಿನ ಸ್ಥಿತಿಗೆ ಧಾರಾಳ ಸಹಾಯ ನೀಡಬಲ್ಲದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡದಿಂದಾಗಿ ದೇಹದ ಮೇಲೆ ಪರಿಣಾಮ ಬೀರಬಹುದು. ಇಂದು ದೀರ್ಘಕಾಲದ ಕುಳಿತುಕೊಳ್ಳುವ ಕೆಲಸವಿದ್ದರೆ ಬೆನ್ನು ನೋವು, ಮೈದುಬ್ಬಣ ಅಥವಾ ಅಸ್ವಸ್ಥತೆಯ ಅನುಭವ ಸಂಭವಿಸಬಹುದು. ಸರಿಯಾದ ವಿಶ್ರಾಂತಿ, ವ್ಯಾಯಾಮ ಮತ್ತು ಜೀರ್ಣ ಆಹಾರ ಸೂಕ್ತ.
ನಿಮ್ಮ ಚಿಂತೆಗಳು ದೇಹದ ಶಕ್ತಿಯನ್ನು ಕುಗ್ಗಿಸುತ್ತವೆ. ಆದ್ದರಿಂದ ಧ್ಯಾನ, ಮೃದು ಸಂಗೀತ ಅಥವಾ ಪ್ರಕೃತಿಯಲ್ಲಿ ಕೆಲ ಕಾಲ ಕಳೆಯುವುದು ಶ್ರೇಷ್ಠ. ಮಹಿಳೆಯರು ತಲೆನೋವು, ಗಂಟಲು ನೋವು ಅಥವಾ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ನಿದ್ರೆಗೆ ಸಾಕಷ್ಟು ಸಮಯ ಮೀಸಲಿಡಿ. ಮೊಬೈಲ್ ಬಳಕೆ ತಗ್ಗಿಸಿ. ನೀರಿನ ಸೇವನೆ ಹೆಚ್ಚಿಸಿ. ಸಂಜೆ ವೇಳೆಗೆ ತೀವ್ರ ಚಟುವಟಿಕೆಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮಗೆ ಮುಖ್ಯವಾದ ಪಾತ್ರ ಇರುತ್ತದೆ. ನಿಮ್ಮ ಮಾತುಗಳಿಗೆ ಬೆಲೆ ಇದೆ, ಆದರೆ ಭಾವನಾತ್ಮಕವಾಗಿ ಹೆಚ್ಚು ಸಂವೇದನಾಶೀಲರಾಗಿರಬಹುದಾದ್ದರಿಂದ ತಪ್ಪು ಅರ್ಥದ ಮಾತುಗಳು ಉದ್ವಿಗ್ನತೆ ಉಂಟು ಮಾಡಬಹುದು. ವಿವಾಹಿತರಿಗೆ ಇಂದು ಸಂಗಾತಿಯ ಜೊತೆಗೆ ಸ್ನೇಹ ಹಾಗೂ ಮನಸ್ಸು ಹರಿದುಕೊಳ್ಳುವ ಅವಕಾಶ ಸಿಗಲಿದೆ. ಹಳೆಯ ಹಿನ್ನಡೆಯಿಂದ ಉಂಟಾದ ದೂರಗಳನ್ನು ಇಂದು ದೂರ ಮಾಡಬಹುದು. ಸಂಭಾಷಣೆಗೆ ಶ್ರದ್ಧೆ ಹಾಗೂ ಸ್ಪಷ್ಟತೆ ಅಗತ್ಯ. ಪ್ರೀತಿಯವರ ಜೊತೆಗೆ ಸಣ್ಣ ಸಮಸ್ಯೆಗಳಿಗೆ ಒತ್ತಡಕ್ಕೆ ಒಳಗಾಗಬೇಡಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಯೋಜನೆಯ ಬಗ್ಗೆ ಮನೆಯೊಳಗಿನ ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ಮನಃಶಾಂತಿ ಮತ್ತು ಉತ್ಸಾಹ ದೊರೆಯಬಹುದು. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ದೈವಿಕ ಶಕ್ತಿಯನ್ನು ಬಳಸಿಕೊಂಡು ಹನುಮಂತನ ಪೂಜೆಯಲ್ಲಿ ತೊಡಗುವುದು ಉತ್ತಮ. ಹನುಮಾನ್ ಚಾಲೀಸಾ ಪಠಣ ಅಥವಾ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಶ್ರೇಷ್ಠ. ಕೆಂಪು ಬಟ್ಟೆ, ತಾಜಾ ಹಣ್ಣುಗಳ ನೈವೇದ್ಯ ಹಾಗೂ ಪುಷ್ಟಿಕರ ಆಹಾರ ದಾನದ ಮೂಲಕ ಮಂಗಳದ ಶಕ್ತಿಯನ್ನು ಅನುಭವಿಸಬಹುದು. ನೀವು ತಾಳ್ಮೆಯಿಂದ ನಡೆಯುವ ಮೂಲಕ ಇಂದಿನ ದಿನವನ್ನು ಸದ್ಬಳಕೆ ಮಾಡಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಪ್ರೀತಿಯ ಸಂಕೇತ. ಸಂತೋಷ, ಶಾಂತಿ, ಸಹಕಾರದ ಪ್ರಭಾವ ಇಂದಿನ ದಿನವನ್ನು ಸಮತೋಲನದತ್ತ ಕೊಂಡೊಯ್ಯುತ್ತದೆ. ನಂಬಿಕೆಯಿಂದ ನಡೆದು ಫಲ ಪಡೆದೀತು. ಅದೃಷ್ಟದ ಬಣ್ಣ ಗೋಲ್ಡನ್ ಯೆಲ್ಲೋ. ಈ ಬಣ್ಣವು ಮನಸ್ಸಿನಲ್ಲಿ ಜ್ಞಾನ, ಪ್ರಜ್ಞೆ ಹಾಗೂ ನೆಮ್ಮದಿಯ ಆವರಣ ತರುತ್ತದೆ. ಇಂದಿನ ದಿನದಲ್ಲಿಯೂ ಈ ಬಣ್ಣದ ಉಪಯೋಗ ಸಂತುಷ್ಟಿ ನೀಡುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2:30 ಈ ಸಮಯದಲ್ಲಿ ನೀವು ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಹೊಂದಿರುವಿರಿ. ವಾಣಿಜ್ಯ, ಸಂವಹನ ಮತ್ತು ಮನದೃಷ್ಟಿಯು ಉತ್ತಮವಾಗಿರುವುದರಿಂದ ಈ ಸಮಯದಲ್ಲಿ ಕಾರ್ಯಾಚರಣೆ ಮಾಡುವುದು ಉತ್ತಮ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಧೈರ್ಯ, ಪ್ರಾಮಾಣಿಕತೆ ಮತ್ತು ಉತ್ಕಟತೆಯಿಂದ ಮುನ್ನಡೆಯುವ ದಿನ. ನಿಮ್ಮ ತೀರ್ಮಾನಗಳು ಆತ್ಮಸ್ಥೈರ್ಯದಿಂದ ಕೂಡಿದವು, ಆದರೆ ಈಗೋ ಅಥವಾ ಗರ್ವದಿಂದ ನಿಯಂತ್ರಣ ತಪ್ಪದಂತೆ ನೋಡಿಕೊಳ್ಳಬೇಕು. ನಿಮ್ಮ ಚಟುವಟಿಕೆಗಳು ಇತರರ ಗಮನ ಸೆಳೆಯುವಂತೆ ಇರುತ್ತವೆ. ಜನಪ್ರಭಾವ ಹೆಚ್ಚಾಗುವ ಯೋಗವಿದೆ. ದಿನದ ಆರಂಭದಲ್ಲಿ ಅಲ್ಪ ತೊಂದರೆಗಳಿರಬಹುದು, ಆದರೆ ಮಧ್ಯಾಹ್ನದಿಂದ ಚಿಂತನೆ ಸ್ಪಷ್ಟವಾಗುತ್ತಾ ಮುಂದುವರಿಯುತ್ತವೆ. ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಬಹುಪಾಲು ಕೆಲಸಗಳು ಮುಗಿಯುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷಮತೆಯು ಇತರರಿಗೆ ಪ್ರೇರಣೆಯಾಗಿ ಕಾಣಬಹುದು. ಕಾಂತಿಮಯ ವ್ಯಕ್ತಿತ್ವದಿಂದಾಗಿ ಜನರ ಗಮನ ಸೆಳೆಯುವಿರಿ. ಕೆಲವು ಹೊಸ ಪರಿಚಯಗಳು ನಿಮ್ಮ ಉನ್ನತಿಗೆ ಕಾರಣವಾಗಬಹುದು. ಇಂದಿನ ಶಕ್ತಿ ಮತ್ತು ಸ್ಪಷ್ಟತೆ ನಿಮಗೆ ಮುಂದಿನ ದಿನಗಳಲ್ಲಿ ಸಹ ದಾರಿ ತೋರಿಸಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಯಲ್ಲಿ ಗುರುತಿಸಿಕೊಳ್ಳುವ ಅವಕಾಶವಿದೆ. ಪ್ರತಿಷ್ಠಿತ ವ್ಯಕ್ತಿಗಳೊಂದಿಗೆ ಸಭೆ, ಉನ್ನತ ಮಟ್ಟದ ಯೋಜನೆಗಳು ಅಥವಾ ಮಹತ್ವದ ವರದಿಗಳನ್ನು ಪೂರ್ಣಗೊಳಿಸುವ ಸಂದರ್ಭ ಇಂದಿಗೆ ಬಂದು ಹೋಗಬಹುದು. ನಿರ್ಧಾರಾತ್ಮಕ ಸ್ಥಾನಮಾನ ಹೊಂದಿರುವ ನಿಮ್ಮ ಧ್ವನಿ ಇತರರ ಗಮನ ಸೆಳೆಯುತ್ತದೆ. ನಿಯೋಜಿತ ಕಾರ್ಯತಂತ್ರಗಳಿಂದ ಉತ್ತಮ ಫಲಿತಾಂಶ ಸಿಗಬಹುದು. ಹೊಸ ಪ್ರಾಜೆಕ್ಟುಗಳಿಗೆ ನೇಮಕಾತಿ ಅಥವಾ ಕಾರ್ಯಪಡೆಯ ಮೇಲ್ವಿಚಾರಣೆಯ ಹೊಣೆಗಾರಿಕೆ ದೊರಕಬಹುದು. ನಿರ್ಧಾರ ತೆಗೆದುಕೊಳ್ಳುವಾಗ ಮುಕ್ತ ಸಂಭಾಷಣೆ ಹಾಗೂ ತಂಡದ ಅನುಭವ ಸಹ ಪ್ರಾಮುಖ್ಯ. ಉದ್ಯಮಿಗಳಿಗೆ ಇದು ಬದಲಿ ತಂತ್ರಗಳ ಚಿಂತನ, ಹೊಸ ಗ್ರಾಹಕರ ಸಂಪರ್ಕ, ಹೊಸ ವಿತರಕರ ಆಯ್ಕೆ ಅಥವಾ ಮಾರುಕಟ್ಟೆ ವಿಸ್ತರಣೆ ಕುರಿತು ಚರ್ಚೆ ಮಾಡುವ ದಿನ. ಲಾಭದ ಮಾರ್ಗದಲ್ಲಿ ಮುನ್ನಡೆ ನೋಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಸ್ಥಿರ ದಿನವಿದು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ, ಬಡ್ಡಿ ಅಥವಾ ವಾಪಸಿ ಹಣ ಸ್ವೀಕರಿಸುವ ಸಾಧ್ಯತೆ, ಪಿತೃ ಸಂಪತ್ತಿಗೆ ಸಂಬಂಧಿಸಿದ ವಿಚಾರಗಳು ನಡೆಯಬಹುದು. ಅದೃಷ್ಟಪೂರ್ವಕವಾಗಿ ಹಣ ಹರಿದು ಬರಬಹುದಾದ ಸೂಚನೆಗಳು ಇವೆ. ವೆಚ್ಚಗಳ ಮೇಲೆ ನಿಯಂತ್ರಣ ಇಂದಿನ ಯಶಸ್ಸಿಗೆ ಕೀಲಿಕೈ. ವೈಭವಶಾಲಿ ಜೀವನದ ಆಸೆ ಇಂದೆ ಹೆಚ್ಚಾಗಬಹುದು, ಆದರೆ ಸರಿಯಾದ ಬಜೆಟ್ ಯೋಜನೆಯಿಂದಲೇ ನೆಮ್ಮದಿಯು ಲಾಭವೂ ಸಿಗಲಿದೆ. ಹೊಸ ಖರೀದಿಗಳ ಬಗ್ಗೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹೂಡಿಕೆ ಮಾಡಬೇಕೆಂದಿದ್ದರೆ ರಾಸಾಯನಿಕ, ಸ್ಕಿನ್ ಕೇರ್ ಅಥವಾ ಸೌಂದರ್ಯವರ್ಧಕ ಉದ್ಯಮಗಳಿಗೆ ಒಳಪಟ್ಟ ಷೇರುಗಳು ಉತ್ತಮ ಆಯ್ಕೆಯಾಗಬಹುದು. ಬ್ಯಾಂಕಿಂಗ್ ಖಾತರಿಯುಳ್ಳ ಯೋಜನೆಗಳತ್ತ ಗಮನ ಹರಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಚುರುಕಿನ ಸ್ಥಿತಿ, ಆದರೆ ಕೆಲವರಿಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆ, ಜೀರ್ಣಕ್ರಿಯೆಯ ಗಡಿಬಿಡಿ
ಅಥವಾ ಆಹಾರದ ಅನಿಯಮಿತತೆ ಇವುಗಳಿಂದ ತೊಂದರೆ ಉಂಟಾಗಬಹುದು. ಹೆಚ್ಚಿನ ತೈಲಯುಕ್ತ ಆಹಾರದಿಂದ ದೂರವಿರುವುದು ಒಳಿತು. ದೇಹಕ್ಕೆ ಪುನಶ್ಚೇತನ ನೀಡುವ ಆಹಾರ, ಹಸಿರು ತರಕಾರಿ, ತಾಜಾ ಹಣ್ಣುಗಳ ಸೇವನೆಯು ಇಂದಿಗೆ ಶ್ರೇಷ್ಠ. ವಿಶ್ರಾಂತಿ ಹಾಗೂ ನಿದ್ರೆ ಸಮರ್ಪಕವಾಗಿ ನಡೆದರೆ ಮಾನಸಿಕ ಒತ್ತಡದಿಂದ ನಿವಾರಣೆಯಾಗುತ್ತದೆ. ಸ್ವಾಭಾವಿಕವಾಗಿ ನಿಮ್ಮ ಚಲನೆ ಹೆಚ್ಚು ಇರುವುದರಿಂದ ಕುರ್ಚಿಗೆ ಕಡಿವಾಣ ಹಾಕಿ ವಿಶ್ರಾಂತಿ ಪಡೆಯುವುದು ಮುಖ್ಯ. ಮದ್ಯಪಾನ, ಹೆಚ್ಚು ಮಸಾಲೆಯುಕ್ತ ಆಹಾರ ಅಥವಾ ಅತಿಯಾದ ಕಾಫಿ ಸೇವನೆ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಚಟುವಟಿಕೆಗಳು ಜೋರಾಗಿರುತ್ತವೆ. ಸಂಬಂಧಿತ ಸಮಸ್ಯೆಗಳಿಗೆ ಮಾತುಕತೆ ಮೂಲಕ ಪರಿಹಾರ ಕಂಡುಬರುತ್ತದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯವಿದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರಲಿದೆ. ವಿವಾಹಿತರ ನಡುವಿನ ಭಿನ್ನಾಭಿಪ್ರಾಯಗಳು ಸಮಾಧಾನಕ್ಕೆ ಬರುವ ಸಾಧ್ಯತೆ. ಅಹಂಕಾರದಿಂದ ದೂರವಿರುವ ಸಂಭಾಷಣೆಯು ಉತ್ತಮ ಬಾಂಧವ್ಯವನ್ನು ಕಟ್ಟಬಹುದು. ಇಂದು ಸಂಭಾಷಣೆಯ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿರುವ ದಿನ. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಸಂಬಂಧವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ಯೋಚನೆ ಮಾಡಬಹುದು. ಕುಟುಂಬದ ಒಪ್ಪಿಗೆ ಪಡೆದುಕೊಳ್ಳುವ ಸಮಯವೂ ಇದಾಗಿರಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಶಕ್ತಿ ತುಂಬಿದ ದಿನವಾದ್ದರಿಂದ ಹನುಮಂತನ ಆರಾಧನೆ, ಮಂತ್ರಜಪ ಅಥವಾ ಮಂಗಳಗ್ರಹ ಶಾಂತಿ ಕರ್ಮಗಳಲ್ಲಿ ಭಾಗವಹಿಸುವುದು ಬಹುಶ್ರೇಯಸ್ಕರ. ಓಂ ಕ್ರೀಂ ಹನುಮಂತೆ ನಮಃ ಎಂಬ ಬೀಜಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಇಂದಿನ ದಿನದ ಧೈರ್ಯ, ಸ್ಪಷ್ಟತೆ ಮತ್ತು ಶಕ್ತಿಗೆ ಈ ಮಂತ್ರಶಕ್ತಿಯನ್ನು ಸೇರಿಸುತ್ತದೆ. ಮಾರ್ಗದರ್ಶನದ ಅಗತ್ಯವಿದ್ದಲ್ಲಿ ಗುರುಗಳ ಹಿರಿಯರ ಬಳಿ ಒಲವಿನೊಂದಿಗೆ ಸಹಾಯ ಕೇಳುವುದು ಶ್ರೇಷ್ಠ. ಸತ್ಯನಿಷ್ಠೆ ಎಂದರೆ ಸಿಂಹರ ಲಕ್ಷಣ, ಅದನ್ನು ಉಳಿಸಿಕೊಂಡು ಮುನ್ನಡೆಯುವಿರಿ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಶಕ್ತಿ, ನಾಯಕತ್ವ, ಸ್ಫೂರ್ತಿ ಹಾಗೂ ಹೊಸ ಆರಂಭಗಳ ಸಂಕೇತ. ಇಂದು ಯಾವುದೇ ಕಾರ್ಯಕ್ಕೆ ಈ ಸಂಖ್ಯೆಯ ಪ್ರಭಾವದಿಂದ ಧೈರ್ಯವರ್ಧನೆ ಆಗಬಹುದು. ಅದೃಷ್ಟದ ಬಣ್ಣ ಕಿಂಕುಣಿ ನಾರಂಗಿ. ಈ ಬಣ್ಣ ಶಕ್ತಿ, ಉತ್ಸಾಹ ಹಾಗೂ ಪ್ರಭಾವ ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸಿದರೆ ಅಥವಾ ವಸ್ತುಗಳನ್ನು ಬಳಸಿದರೆ ಇಂದಿನ ದ್ವಂದ್ವ ಸ್ಥಿತಿಗಳನ್ನು ನಿಯಂತ್ರಿಸಬಹುದಾಗಿದೆ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು, ಹೊಸ ಕಾರ್ಯ ಪ್ರಾರಂಭಿಸುವುದು ಅಥವಾ ದೇವಾರಾಧನೆ ನಡೆಸುವುದು ಉತ್ತಮ ಫಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನ ನಿಶ್ಚಿತ ರೂಪದಲ್ಲಿ ವಿಶ್ಲೇಷಣಾತ್ಮಕ ಶಕ್ತಿಗೆ ಉತ್ತೇಜನ ನೀಡುತ್ತದೆ. ನಿಮ್ಮ ಚಿಂತನೆ ಸ್ಪಷ್ಟವಾಗಿದ್ದು ಸಣ್ಣ ವಿಷಯಗಳಿಗೂ ಗಮನ ನೀಡುವ ನಿಮ್ಮ ಸ್ವಭಾವ ಇಂದಿನ ಕೆಲಸಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಯಾವುದೇ ನಿರ್ಧಾರ ತೀರ್ಮಾನ ಮಾಡುವ ಮೊದಲು ಎಲ್ಲ ಆಯಾಮಗಳನ್ನು ಪರಿಗಣಿಸುವ ಧೋರಣೆ ಹೆಚ್ಚು ಫಲಕಾರಿಯಾಗಬಹುದು. ಅಂತರ್ಜ್ಞೆ ಮತ್ತು ಅನುಭವವನ್ನು ಸಮನ್ವಯಗೊಳಿಸುವುದು ನಿಮಗೆ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಲಿದೆ. ಇತ್ತೀಚಿನ ಭ್ರಮಗಳು ಬದಿಗೆ ಸರಿದು ಹೊಸ ದೃಷ್ಟಿಕೋನ ಪ್ರಬಲವಾಗಲಿದೆ. ಕೆಲವರಿಗೆ ಆತ್ಮಾವಲೋಕನೆ ಮಾಡುವ ದಿನವಾಗಬಹುದು. ಹೊಸ ಕೌಶಲ್ಯಗಳನ್ನು ಕಲಿಯಲು ಆದರ್ಶ ದಿನವಾಗಿದೆ. ಯಾವುದೇ ಬದಲಾವಣೆ ಅಥವಾ ನವೀನ ಆಲೋಚನೆಗಳು ಹುಟ್ಟಿಕೊಳ್ಳಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದ ವಿಷಯದಲ್ಲಿ ಗಂಭೀರ ಧೋರಣೆಯ ಅಗತ್ಯವಿದೆ. ಅಧಿಕೃತ ಚಟುವಟಿಕೆಗಳಲ್ಲಿ ಸಮರ್ಥತೆ ತೋರಿಸುವ ಮೂಲಕ ನಿಮ್ಮ ಸ್ಥಾನಮಾನವನ್ನು ಗಟ್ಟಿಗೊಳಿಸಬಹುದು. ಕೆಲಸದ ಸ್ಥಳದಲ್ಲಿ ತಾಂತ್ರಿಕತೆ ಅಥವಾ ಎಡವಟ್ಟುಗಳು ಸಂಭವಿಸಬಹುದು, ಆದರೆ ನಿಮ್ಮ ನಿಯೋಜಿತತೆಯು ಅವುಗಳನ್ನು ಎದುರಿಸಲು ನೆರವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ನೀವು ನೀಡುವ ಸೂಚನೆಗಳು ಅಥವಾ ಅಭಿಪ್ರಾಯಗಳು ಇತರರ ಸಮರ್ಥನೆಗೆ ಪಾತ್ರವಾಗಬಹುದು. ಇಂದು ಹೆಚ್ಚು ನಿರ್ಣಾಯಕ ಸಭೆಗಳು ಅಥವಾ ವರದಿಗಳ ಅರ್ಪಣೆ ಸಾಧ್ಯ. ನಿಖರತೆ ಹಾಗೂ ಸಮಯ ಪಾಲನೆಯು ನಿಮ್ಮ ಶಕ್ತಿಯಾಗಲಿದೆ. ಸ್ವತಂತ್ರವಾಗಿ ಉದ್ಯಮ ನಡೆಸುತ್ತಿರುವವರು ಇಂದು ಲೆಕ್ಕಪತ್ರಗಳಲ್ಲಿ ನಿಖರತೆಯ ಅಗತ್ಯವನ್ನು ಅನುಭವಿಸಬಹುದು. ಹೊಸ ಪಾಲುದಾರಿಕೆ ಅಥವಾ ಗ್ರಾಹಕ ಸಂವಹನದ ಸಂದರ್ಭಗಳಲ್ಲಿ ವಚನ ವಿರೋಧ, ಗೊಂದಲ ತಪ್ಪಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸತತ ನಿಗಾ ವಹಿಸುವುದು ಅಗತ್ಯ. ಖರ್ಚುಗಳನ್ನು ತೂಗುತೂಕವಿಟ್ಟು ನಿರ್ಧರಿಸುವ ಗುಣ ಇಂದಿನ ದಿನದಲ್ಲಿ ನಿಮ್ಮನ್ನು ಅತಿರಿಕ್ತ ವೆಚ್ಚದಿಂದ ಕಾಪಾಡಬಹುದು. ಲಾಭದಾಯಕವಾಗಿ ಹೂಡಿಕೆ ಮಾಡಲು ಇಂದಿನ ದಿನ ನಡುಮಟ್ಟದ ಅನುಕೂಲವಿದೆ, ಆದರೆ ಪೂರ್ಣ ನಂಬಿಕೆ ಇರುವ ಸಂದರ್ಭದಲ್ಲಷ್ಟೇ ಮುನ್ನಡೆಯುವುದು ಒಳಿತು. ಹಳೆಯ ಸಾಲ ಅಥವಾ ಬಾಕಿಗಳನ್ನು ತೆರವಿಗೆ ಪ್ರಯತ್ನ ಕೈಗೆತ್ತಿಕೊಳ್ಳಬಹುದು. ಕೆಲವು ಅನಿರೀಕ್ಷಿತ ಆದಾಯಗಳು ಅಥವಾ ಬೋನಸ್ ಸಂಭ್ರಮ ನೀಡಬಹುದು. ಹಣದ ವ್ಯವಹಾರಗಳಲ್ಲಿ ಲಿಖಿತ ದಾಖಲೆಗಳನ್ನು ತಪ್ಪದೇ ಇಟ್ಟುಕೊಳ್ಳಿ. ಅನೇಕ ಬದಲಾವಣೆಯ ಅವಧಿಗೆ ಪ್ರವೇಶಿಸುತ್ತಿರುವುದರಿಂದ ಹಣವನ್ನು ಸಂರಕ್ಷಿಸುವ ತಂತ್ರವನ್ನು ರೂಪಿಸಬೇಕಾಗುತ್ತದೆ. ಕುಟುಂಬದ ಆರ್ಥಿಕ ಯೋಜನೆಗಳಲ್ಲಿ ನಿಮ್ಮ ಪಾತ್ರ ಇಂದು ನಿರ್ಧಾರಾತ್ಮಕ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸ್ವಸ್ಥತೆಯು ನೀವು ಅನುಸರಿಸುವ ನಿಯಮಿತ ನಡವಳಿಕೆಯ ಪ್ರತಿಫಲವಾಗಿದೆ. ಆದರೆ ಇಂದು ನರಜಾಲದ ಒತ್ತಡದಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಎಚ್ಚರ ಇರಲಿ. ಮೆಲುಕು ಹಾಕುವಷ್ಟು ವಿಶ್ರಾಂತಿ ಪಡೆಯುವುದು ಮುಖ್ಯ. ತಲೆಸಿಡಿಗೆ, ಉಸಿರಾಟದ ಸಮಸ್ಯೆ ಅಥವಾ ಹೊಟ್ಟೆ ಸಂಬಂಧಿತ ಅಸೌಖ್ಯ ತಪ್ಪಿಸಲು ಆಹಾರ ನಿಯಮ ಪಾಲಿಸಿ. ಮಾನಸಿಕ ಸ್ಥಿತಿಗೆ ಸಮತೋಲನ ತರುವ ಧ್ಯಾನ ಮತ್ತು ಯೋಗವನ್ನು ಪ್ರಾರಂಭಿಸುವ ಉತ್ತಮ ಸಮಯವಿದು. ಹಗುರವಾದ ವ್ಯಾಯಾಮ, ಹಸಿವಿದ್ದಾಗ ಮಾತ್ರ ಆಹಾರ ಸೇವನೆ ಹಾಗೂ ಹೆಚ್ಚು ನೀರು ಸೇವನೆ ಇವೆಲ್ಲ ಕಡ್ಡಾಯ. ಆಯುರ್ವೇದದ ಪರಿಪಾಠ ಅಥವಾ ನೈಸರ್ಗಿಕ ಚಿಕಿತ್ಸೆ ಪರಿಹಾರ ನೀಡಬಹುದಾದ ದಿನ. ಚಲನೆಯ ಮಧ್ಯದಲ್ಲಿ ಗಾಯ ಅಥವಾ ಒತ್ತಡದ ಸಮಸ್ಯೆ ತಡೆಗಟ್ಟಲು ಎಚ್ಚರ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳು ನಿಗದಿತವಾಗಿ ನಿಮ್ಮ ತಾಳ್ಮೆ ಮತ್ತು ತರ್ಕದ ಮೇಲೆಯೇ ಅವಲಂಬಿತವಾಗಿವೆ. ವಿಶೇಷವಾಗಿ ಇತ್ತೀಚಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯುವ ಯೋಗವಿದೆ. ಮಕ್ಕಳ ಬಗ್ಗೆ ಚಿಂತನೆಗಳು ಸುಧಾರಣೆಯ ಹಾದಿ ಹಿಡಿಯಬಹುದು. ದಾಂಪತ್ಯ ಜೀವನದಲ್ಲಿ ಸಂಬಂಧಕ್ಕೆ ಹೊಸ ಪ್ರಜ್ವಲನ ನೀಡಲು ನಿಮ್ಮ ಮುಂಜಾಗ್ರತೆಯೇ ಮುಖ್ಯ. ಸಂಗಾತಿಯ ಭಾವನೆಗಳಿಗೆ ಸ್ಪಂದಿಸಬೇಕು. ಹಿರಿಯರ ಸಹಕಾರ ಹಾಗೂ ಸಲಹೆಗಳು ಕುಟುಂಬದ ಕಲ್ಯಾಣಕ್ಕೆ ಮಾರ್ಗದರ್ಶಕವಾಗುತ್ತವೆ. ಇಂದಿನ ದಿನ ಒಟ್ಟಾರೆ ಕುಟುಂಬ ಸಹಕಾರ, ಸನ್ನಿವೇಶದ ಶಾಂತಿ ಹಾಗೂ ಪರಸ್ಪರ ಗೌರವವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಆಂತರಿಕ ಸಮಾಲೋಚನೆ ಅಥವಾ ಸಂವಾದ ಯಶಸ್ಸಿಗೆ ನಾಂದಿ. ವೀಕ್ಷಕರೇ, ನೀವು ಇಂದಿನ ದಿನದ ಆಧ್ಯಾತ್ಮಿಕ ಪ್ರೇರಣೆಯು ಮನಸ್ಸಿಗೆ ಶಾಂತಿ ನೀಡುವ ಹಾಗೂ ಧ್ಯೇಯ ಪಥದಲ್ಲಿ ಸ್ಥಿರಗೊಳಿಸುವ ಶಕ್ತಿಯನ್ನು ನೀಡುತ್ತದೆ. ಗುರು, ವಿದ್ಯಾ ಅಥವಾ ಸೇವೆಗೆ ಸಂಬಂಧಿಸಿದ ದೈವದ ಆರಾಧನೆ, ಶಾರದಾ ದೇವಿ ಅಥವಾ ದತ್ತಾತ್ರೇಯ ಸ್ವಾಮಿಯ ಉಪಾಸನೆ ಉತ್ತಮ. ಓಂ ಶ್ರೀ ಗುರುಭ್ಯೋ ನಮಃ ಅಥವಾ ಔ ದತ್ತಾತ್ರೇಯಾಯ ನಮಃ ಎಂಬ ಮಂತ್ರವನ್ನು 57 ಅಥವಾ 108 ಬಾರಿ ಜಪಿಸುವುದು ಶ್ರೇಷ್ಠ. ಮಂಗಳವಾರದಂದು ರಕ್ತವರ್ಣದ ಹೂವುಗಳು, ತುಪ್ಪದ ದೀಪ ಹಾಗೂ ಸಾತ್ವಿಕ ಆಹಾರ ದಾನ ನಿಮ್ಮ ಆಧ್ಯಾತ್ಮಿಕ ಶಕ್ತಿಗೆ ಪೂರಕ. ಜ್ಞಾನ ಅಥವಾ ವಿದ್ಯಾ ಸಂಬಂಧಿ ಸೇವೆಗಳಿಂದ ನಿಮಗೆ ಉಜ್ವಲ ದೈವಿಕ ಅನುಗ್ರಹ. ಅದೃಷ್ಟದ ಸಂಖ್ಯೆ 5. ವಿವೇಕ, ಬುದ್ಧಿವಂತಿಕೆ, ಸಂವಹನ ಶಕ್ತಿ ಮತ್ತು ತಂತ್ರಜ್ಞಾನವು ಇಂದಿನ ದಿನದ ಬೆಳವಣಿಗೆಗೆ ದಾರಿ ನೀಡಬಹುದು. ಈ ಸಂಖ್ಯೆಯ ಪ್ರಭಾವದಿಂದ ಪ್ರಬುದ್ಧತೆ ಮೂಡಬಹುದು. ಅದೃಷ್ಟದ ಬಣ್ಣ ಹಸಿರು. ಇದು ಸ್ಥಿರತೆ, ತಾಜಾತನ ಹಾಗೂ ಆರೋಗ್ಯದ ಸಂಕೇತ. ಇಂದಿನ ದಿನ ಈ ಬಣ್ಣದ ಬಳಕೆ ನಿಮಗೆ ಒಳಿತು. ಉಡುಪಿನಲ್ಲಿ ಅಥವಾ ನಿಮ್ಮ ಬಳಕೆಯ ವಸ್ತುಗಳಲ್ಲಿ ಹಸಿರು ಇಟ್ಟುಕೊಳ್ಳಿ. ಶುಭ ಸಮಯ ಬೆಳಗ್ಗೆ 10:55 ಮಧ್ಯಾಹ್ನ 12:20. ಈ ಸಮಯದಲ್ಲಿ ಪ್ರತಿಯೊಂದು ಕಾರ್ಯವೂ ಅನುಕೂಲಕ್ಕೆ ಬರುತ್ತದೆ. ಯೋಜನೆಗಳು, ಸಂವಾದಗಳು ಅಥವಾ ಆರ್ಥಿಕ ನಿರ್ಧಾರಗಳಿಗೆ ಇದು ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದಲ್ಲಿ ತೂಕದ ಅನುಪಾತಕ್ಕೆ ವಿಶೇಷ ಗಮನ ನೀಡಬೇಕು. ಎಲ್ಲ ವಿಷಯಗಳಲ್ಲಿಯೂ ಸಮತೋಲನ ಕಾಯ್ದುಕೊಳ್ಳುವ ಅಗತ್ಯವಿರುವ ದಿನವಿದು. ನಿಮ್ಮ ಬುದ್ಧಿವಂತಿಕೆ ಮತ್ತು ರಾಜಕೀಯ ಸಾಮರ್ಥ್ಯದಿಂದ ಈ ದಿನವನ್ನು ಯಶಸ್ವಿಯಾಗಿ ಸಾಗಿಸಬಹುದು. ಸಮಾಧಾನದಿಂದ ವ್ಯವಹರಿಸಿದರೆ ಪ್ರಮುಖ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರ ಸಿಗುತ್ತದೆ. ಹಳೆಯ ವಿಚಾರಗಳನ್ನು ಪುನರ್ವಿಚಾರಿಸಲು ಸಮಯ ಸಿಗುತ್ತದೆ. ನಿಮ್ಮ ಒಳಜ್ಞಾನವನ್ನು ಪ್ರಚೋದಿಸುವಂತಹ ಸಂದರ್ಭಗಳು ಸಂಭವಿಸಬಹುದು. ಉತ್ತಮ ಸಂಗಾತಿ ಅಥವಾ ಸ್ನೇಹಿತನೊಂದಿಗೆ ಚರ್ಚೆ ಮಾಡುವುದು ಇಂದು ಹೆಚ್ಚಿನ ಒಳನೋಟವನ್ನು ನೀಡಬಹುದು. ಅಹಂಕಾರ ಅಥವಾ ತುರ್ತಾದ ನಿರ್ಧಾರಗಳಿಂದ ದೂರವಿರಬೇಕಾದ ದಿನವಿದು. ಇಂದು ನಿಮ್ಮ ಚಿಂತನೆಗಳು ಗಂಭೀರವಾಗಿರುವುದರಿಂದ ಹೃದಯದ ಮಾತುಗಳನ್ನು ಅಳವಡಿಸಿಕೊಂಡು ಮುನ್ನಡೆಯುವುದು ಸೂಕ್ತ. ನಿಯಮಿತ ಬದುಕಿಗೆ ಪುನಾರಂಭದ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಜೀವನದಲ್ಲಿ ನಿಪುಣತೆ ಪ್ರದರ್ಶನ ಮಾಡುವ ಸಮಯ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳ ಸಂದರ್ಶನ ಅಥವಾ ಪ್ರಾಜೆಕ್ಟುಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಅವಕಾಶ. ಹಳೆಯ ಬದಲಾವಣೆಗೆ ತೀರ್ಮಾನ ಆಗಬಹುದು. ನಿಮ್ಮ ಮಾತಿನ ಶಕ್ತಿ ಮತ್ತು ಸಮಜಾಯಿಷಿಯ ಮನೋಭಾವದಿಂದ ಸುತ್ತಲಿನವರನ್ನು ಪ್ರಭಾವಿತಗೊಳಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿದರೆ ಕೆಲಸದಲ್ಲಿ ಹೆಚ್ಚಿನ ವೇಗ ಮತ್ತು ಸ್ಪಷ್ಟತೆ ಬರುತ್ತದೆ. ಅಧಿಕಾರಿಗಳಿಗೆ ನಿಮ್ಮ ನಿಷ್ಠೆ ಮತ್ತು ಹೊಣೆಗಾರಿಕೆಯನ್ನು ತೋರಿಸಲು ಉತ್ತಮ ಅವಕಾಶ. ಮುಂಚಿತ ಯೋಜನೆ, ಸಮಯ ಪಾಲನೆ ಮತ್ತು ಸಮಯದ ಮೇಲಿನ ಹಿಡಿತದಿಂದ ಪ್ರಶಂಸೆಗೆ ಪಾತ್ರರಾಗಬಹುದು. ಉದ್ಯಮಿಗಳಿಗೆ ಇದು ಹೊಸ ಗ್ರಾಹಕರೊಂದಿಗೆ ಸಂವಹನ ಮತ್ತು ಪೂರೈಕೆದಾರರೊಂದಿಗೆ ಒಪ್ಪಂದದ ದಿನವಾಗಬಹುದು. ಹಣಕಾಸಿನ ಲೆಕ್ಕಾಚಾರದಲ್ಲಿ ಸಂಯಮ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸಮತೋಲನದ ದಿನ. ಆದಾಯ ಮತ್ತು ಖರ್ಚುಗಳ ನಡುವೆ ಸಮನ್ವಯ ಬೇಕು. ಕೆಲವು ಅನಿರೀಕ್ಷಿತ ಹಣದ ಪ್ರವಾಹದಿಂದ ನೆಮ್ಮದಿಯ ಅನಿಸಿಕೆ ಬರಬಹುದು. ಹೂಡಿಕೆಯಲ್ಲಿ ಶ್ರೇಯಸ್ಸು ಕಂಡುಬರಲಿದೆ, ಆದರೆ ಹೆಚ್ಚಿನ ಲಾಭಕ್ಕಾಗಿ ತ್ವರಿತ ನಿರ್ಧಾರ ತಪ್ಪು ಮಾಡಿಸಬಹುದು.
ವಾಹನ, ಆಭರಣ ಅಥವಾ ಮನೆ ಸಂಬಂಧಿತ ಖರ್ಚುಗಳ ನಿರ್ಣಯವನ್ನು ಮುಂದೂಡುವುದು ಒಳಿತು. ಸಾಲ ಸುದ್ದಿಗೆ ಸಂಬಂಧಿಸಿದ ಕೆಲಸಗಳು ಮುಕ್ತಾಯಗೊಳ್ಳುವ ಯೋಗವಿದೆ. ಹಳೆಯ ಬಾಕಿಗಳ ಸಂಗ್ರಹಕ್ಕೆ ಅವಕಾಶ ಸಿಗಬಹುದು. ಹಣದ ವ್ಯವಸ್ಥೆಯಲ್ಲಿ ಇವತ್ತು ಸ್ತಬ್ಧತೆಯ ಭಾವನೆ ಉಂಟಾದರೂ ಸಹ ಬುದ್ಧಿವಂತಿಕೆ ಮತ್ತು ಸಮರ್ಥ ನಿರ್ವಹಣೆಯಿಂದ ಎಲ್ಲಾ ಪ್ರಶ್ನೆಗಳಿಗೆ ಪರಿಹಾರ ಕಂಡುಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಸ್ಸು ಮತ್ತು ದೇಹದ ನಡುವೆ ಸಮತೋಲನ ಇರಿಸಲು ತೀವ್ರ ಅಗತ್ಯವಿರುವ ದಿನ. ಮೈಜ್ವರ, ಒತ್ತಡದಿಂದ ಬರುವ ತಲೆನೋವು, ಹೃದಯ ಬಡಿತದ ವ್ಯತಿಯಾದಂತಹ ವಿಷಯಗಳಿಗೆ ಎಚ್ಚರಿಕೆ ಇರಲಿ. ನಿದ್ರೆ ಸರಿಯಾಗಿ ಆಗದಿರುವ ಸಾಧ್ಯತೆ ಇದೆ. ಆಹಾರ ವ್ಯವಸ್ಥೆಯಲ್ಲಿ ತೂಕ, ತೈಲ, ಮಸಾಲೆ ಹಾಗೂ ತಂಪು ಆಹಾರಗಳ ಅವಶ್ಯಕತೆ ಪರಿಗಣಿಸಿ ಸಮಪಾಲನೆ ಬೆಳೆಸುವುದು ಶ್ರೇಷ್ಠ. ಈ ದಿನ ಹೆಚ್ಚು ಕಾಲ ಎದ್ದಿರುವ ಅಥವಾ ವಾಕ್ಸಂಚಾರ ಹೆಚ್ಚಿರುವವರಲ್ಲಿ ಕಾಲಿನ ನೋವುಗಳು ಕಂಡುಬರುವ ಸಾಧ್ಯತೆ ಇದೆ. ಮನಸ್ಸಿಗೆ ನೆಮ್ಮದಿ ನೀಡಲು ಪೋಷಕ ಸಂಗೀತ, ಧ್ಯಾನ ಅಥವಾ ಗ್ರಂಥ ಪಠಣ ಸೂಕ್ತ. ಹಳೆಯ ಮಾನಸಿಕ ನೋವಿಗೆ ಪರಿಹಾರ ಹುಡುಕುವ ಸಮಯ ಇದಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಮಾತುಕತೆಗಳಲ್ಲಿ ನಿಜವಾದ ಭಾವನೆಗಳಿಗೆ ಅವಕಾಶ ನೀಡಿದರೆ ಸಮರ್ಥನೆ ಹಾಗೂ ಹಿತ ಸಾಧನೆ ಸಾಧ್ಯ. ಹಿರಿಯರೊಂದಿಗೆ ಸಂಬಂಧ ಪುನಃ ಬಲಪಡಿಸುವ ಸಮಯ. ಕುಟುಂಬದ ಒಬ್ಬರ ಆರೋಗ್ಯದ ಬಗ್ಗೆ ಚಿಂತೆ ಉಂಟಾಗಬಹುದು, ಕಾಳಜಿ ಅಗತ್ಯ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯದ ಸಾಧ್ಯತೆ ಇರುವುದರಿಂದ ಶಾಂತಿಯುತ ಚರ್ಚೆ ಮುಖ್ಯ. ಸಂಗಾತಿಯ ತೀವ್ರತೆ ಅಥವಾ ನಿರೀಕ್ಷೆಗಳ ಬಗ್ಗೆ ಸ್ಪಷ್ಟ ಸಮಾಲೋಚನೆ ಮಾಡುವುದು ಉತ್ತಮ. ಸ್ನೇಹಿತರು ಅಥವಾ ದೂರದ ಸಂಬಂಧಿಕರೊಂದಿಗೆ ಪುನಃ ಸಂಪರ್ಕ ಸ್ಥಾಪನೆಯಾಗುವ ಸಂದರ್ಭವಿದೆ. ಮಕ್ಕಳ ವಿಷಯದಲ್ಲಿ ಶಿಸ್ತಿನ ಜೊತೆಗೆ ಪ್ರೋತ್ಸಾಹ ಬೇಕು. ವೀಕ್ಷಕರೇ, ನೀವು ಇಂದಿನ ದಿನ ಆಧ್ಯಾತ್ಮದ ಬೆಳಕಿನಿಂದ ನಿಮ್ಮ ಒಳಜೀವನ ಶುದ್ಧೀಕರಿಸಲು ಸೂಕ್ತ ಕಾಲ. ಇಂದು ತುಲಾ ರಾಶಿಗೆ ಶ್ರೀ ದುರ್ಗಾದೇವಿಯ ಉಪಾಸನೆ ಶ್ರೇಷ್ಠ. ಮಂಗಳವಾರವಾದ್ದರಿಂದ ಧೂಮಾವತಿ ದೇವಿಯ ಅಥವಾ ಅಂಗಾರಕನ ಆರಾಧನೆಯೂ ಸಹ ಫಲಕಾರಿಯಾಗಿರುತ್ತದೆ. ಓಂ ದುರ್ಗೆ ದುರಿತನಾಶಿನಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕೆಂಪು ಹೂವಿನಿಂದ ಪೂಜೆ, ಲಾಲಿತಾ ಸಹಸ್ರನಾಮ ಪಠಣ ಹಾಗೂ ಸಾಮೂಹಿಕ ಸೇವೆ ನಿಮ್ಮ ಮನಸ್ಸಿಗೆ ಶ್ರದ್ಧಾ ಮತ್ತು ಶಾಂತಿ ತರಬಹುದು. ಬಡ ಮಕ್ಕಳಿಗೆ ಪುಸ್ತಕ, ಪೆನ್ ಅಥವಾ ದೀಪದ ದಾನ ಮಾಡುವುದರಿಂದ ಪಾಪಕ್ಷಯ ಮತ್ತು ಪುಣ್ಯ ಸಂಚಯ ಎರಡೂ ಸಾಧ್ಯ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯು ಆಕರ್ಷಣೆ, ಸಾಮರಸ್ಯ ಮತ್ತು ಸಮತೋಲನದ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವವು ನಿಮ್ಮ ನಿರ್ಣಯಗಳ ಮೇಲೆ ಪ್ರಭಾವ ಬೀರುತ್ತದೆ. ಅದೃಷ್ಟದ ಬಣ್ಣ ನೇರಳೆ. ನೇರಳೆ ಬಣ್ಣವು ಶ್ರದ್ಧೆ, ಸ್ಥಿತಪ್ರಜ್ಞತೆ ಮತ್ತು ಅಂತರಾತ್ಮದ ಶಕ್ತಿ ನೀಡುತ್ತದೆ. ಇಂದು ಈ ಬಣ್ಣದ ಉಡುಪು ಧರಿಸಿದರೆ ಆಂತರಿಕ ಶಕ್ತಿ ಹೆಚ್ಚಾಗಲಿದೆ. ಶುಭ ಸಮಯ ಮಧ್ಯಾಹ್ನ 1:55 ರಿಂದ 3:30 ತನಕ. ಈ ಸಮಯದೊಳಗೆ ನಡೆದ ಕೆಲಸಗಳು ನಿರ್ಣಾಯಕ ಶ್ರೇಯಸ್ಸನ್ನು ತರುತ್ತವೆ. ಪ್ರಸ್ತಾಪ, ನಿರ್ಧಾರ ಅಥವಾ ವ್ಯವಹಾರಕ್ಕೆ ಈ ಸಮಯ ಅನುಕೂಲಕರವಾಗಿದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆತ್ಮಪರಿಶೀಲನೆ ಮತ್ತು ಸ್ಪಷ್ಟತೆಯ ಅವಶ್ಯಕತೆ ಹೊಂದಿರುವ ದಿನದೊಂದನ್ನು ಎದುರಿಸುತ್ತಿದ್ದಾರೆ. ಮನಸ್ಸು ಕೆಲವೆಡೆ ಕುಂದಿದಂತಿರುವುದರಿಂದ ಕಾರ್ಯಶೀಲತೆಯಲ್ಲಿ ಏರುಪೇರುಗಳು ಸಂಭವಿಸಬಹುದು. ಆದರೆ ಗಂಭೀರವಾಗಿ ಯೋಚಿಸುವ ಸಾಮರ್ಥ್ಯ, ಆತ್ಮವಿಶ್ಲೇಷಣೆಗೆ ಕಾಲ ಕೊಡುವ ಶಕ್ತಿ ನಿಮ್ಮಲ್ಲಿ ಹೆಚ್ಚು ಇರುತ್ತದೆ. ಒತ್ತಡದ ಪರಿಸ್ಥಿತಿಗಳ ಮಧ್ಯೆ ನಿರ್ಧಾರ ತೆಗೆದುಕೊಳ್ಳುವುದಾದರೆ ಹೆಚ್ಚಿನ ಎಚ್ಚರಿಕೆ ಅವಶ್ಯ. ಹೊಸ ಕಾರ್ಯ ಆರಂಭಿಸುವುದಕ್ಕಿಂತ ಪೂರ್ವಿತ ಕಾರ್ಯಗಳನ್ನು ಪೂರೈಸುವತ್ತ ಗಮನ ಹರಿಸುವುದು ಉತ್ತಮ. ಕೆಲವರು ಭವಿಷ್ಯದ ಕುರಿತು ಗಂಭೀರ ಯೋಜನೆಗಳನ್ನು ರೂಪಿಸಲು ಯತ್ನಿಸುವರು. ವ್ಯಕ್ತಿತ್ವದಲ್ಲಿ ಗಂಭೀರತೆ, ಆಳವಾದ ಒಳಚಿಂತನ ಶಕ್ತಿ ಇವು ಹೆಚ್ಚು ಇರುತ್ತದೆ. ಇತರರ ಮಾತುಗಳನ್ನು ಹೃದಯಂಗಮವಾಗಿ ಗ್ರಹಿಸಿ ಯೋಗ್ಯವಾಗಿ ಪ್ರತಿಕ್ರಿಯಿಸುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮದ ಫಲವಾಗಿ ಕೆಲವೊಂದು ಕೆಲಸಗಳಲ್ಲಿ ಮಿತವಾದ ಯಶಸ್ಸು ಕಾಣಬಹುದು. ಆದರೆ ಇಂದಿನ ದಿನದಲ್ಲಿ ಸಮಯ ನಿರ್ವಹಣೆ ಮುಖ್ಯ. ನಿರ್ದಿಷ್ಟ ಗುರಿ ಇಲ್ಲದೆ ಕಾರ್ಯಪ್ರವೃತ್ತರಾದರೆ ಕೊನೆಗೆ ತೃಪ್ತಿಯ ಅಭಾವ ಉಂಟಾಗಬಹುದು. ಅಧಿಕಾರಿಗಳ ಜೊತೆ ಸಮನ್ವಯವಿಲ್ಲದ ಕಾರಣದಿಂದ ಬೇಸರ ಉಂಟಾಗಬಹುದು. ಆದರೆ ನಿಮ್ಮ ಕಾರ್ಯದ ನಿಷ್ಠೆ ಮತ್ತು ತಂತ್ರಜ್ಞಾನದ ಪ್ರಭುತ್ವದಿಂದ ಅವರನ್ನು ಮತ್ತೆ ನಿಮ್ಮ ಕಡೆಗೆ ತಿರುಗಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದ ಮನೋಭಾವದಲ್ಲಿ ಕೆಲಸ ಮಾಡಿದರೆ ಗೊಂದಲ ತಪ್ಪಿಸಬಹುದು. ಉದ್ಯಮ ನಡೆಸುವವರಾಗಿದ್ದರೆ ಇಂದು ಬಿಲ್ಲಿಂಗ್, ಪಾವತಿಗಳು, ಪೂರೈಕೆದಾರರ ಪ್ರಕ್ರಿಯೆಗಳಲ್ಲಿ ಸ್ವಲ್ಪ ವಿಳಂಬ ಸಂಭವಿಸಬಹುದು. ಖರ್ಚು ಆದಾಯದ ಸಮತೋಲನ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳ ದಿನ. ಕೆಲವು ನಿರೀಕ್ಷಿತ ಹಣಕಾಸು ಸಂಪಾದನೆ ಸಾಧ್ಯವಾಗಬಹುದು, ಆದರೆ ಅದೇ ಬದಿಯಲ್ಲಿ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಬಜೆಟ್ ಮೇಲೆ ಒತ್ತಡ ತರುತ್ತವೆ. ವ್ಯರ್ಥ ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಬಡ್ಡಿ ದರಗಳ ಸಾಲದಿಂದ ದೂರವಿರುವುದು ಒಳ್ಳೆಯದು.
ಹೂಡಿಕೆಯ ನಿರ್ಣಯಗಳನ್ನು ಈ ದಿನ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಹಣಕಾಸು ನಿರ್ವಹಣೆಯಲ್ಲಿ ವೃತ್ತಿಪರರ ಸಲಹೆ ಅಥವಾ ಹಿರಿಯರ ಮಾರ್ಗದರ್ಶನ ಅವಶ್ಯ. ಮುಂಗಡ ಯೋಜನೆ ಇರದಿದ್ದರೆ ಖರ್ಚು ಮಿತಿ ಮೀರಬಹುದು. ದಿನದ ಅಂತ್ಯದ ಹೊತ್ತಿಗೆ ಹಣದ ಕುರಿತು ಸ್ವಲ್ಪ ಭಾವನಾತ್ಮಕ ಒತ್ತಡ ಕಂಡುಬರಬಹುದು. ಆದರೂ ಶಾಂತತೆಯಿಂದ ಬಜೆಟ್ ಮರುಪರಿಶೀಲನೆ ಮಾಡುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಒತ್ತಡದ ಪರಿಣಾಮ ದೇಹದ ಮೇಲೆ ಸಹ ಪರಿಣಾಮ ಬೀರುತ್ತದೆ. ಸಣ್ಣ ಶರೀರ ಬದಲಾವಣೆಗಳು, ಅಲರ್ಜಿ, ನೆಗಡಿ ಅಥವಾ ಹೊಮ್ಮು ಶೀಘ್ರ ಗುಣಮುಖವಾಗದಿದ್ದರೆ ವೈದ್ಯಕೀಯ ಸಲಹೆ ಪಡೆಯುವುದು ಅಗತ್ಯ. ಪೌಷ್ಟಿಕ ಆಹಾರದ ಕೊರತೆ, ನಿದ್ರೆ ಕೊರತೆ ಇವು ನಿಮ್ಮ ದೈನಂದಿನ ಶಕ್ತಿ ಮಟ್ಟವನ್ನು ಕೆಡಿಸುತ್ತವೆ. ಕಾಲಮಿತಿಯ ನಿದ್ರೆ, ನಿತ್ಯ ವ್ಯಾಯಾಮ ಹಾಗೂ ತಾಜಾ ಆಹಾರದಿಂದ ಈ ಸಮಸ್ಯೆ ನಿಯಂತ್ರಣಕ್ಕೆ ಬರಬಹುದು. ಆರೋಗ್ಯದ ಚಿಂತೆಗಳಿಂದಾಗಿ ನಿರಾಸೆ ಹುಟ್ಟಬಾರದು. ಧೈರ್ಯ ಮತ್ತು ನಂಬಿಕೆ ಮನೋಬಲ ಹೆಚ್ಚಿಸುತ್ತವೆ. ಅತಿಯಾದ ಯಂತ್ರೋಪಕರಣ ಬಳಕೆ ತಪ್ಪಿಸಿ ನೈಸರ್ಗಿಕ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳು ಇಂದು ಸ್ಪಷ್ಟ ಸಂಭಾಷಣೆಗೆ ಇಚ್ಛಿಸುವ ದಿನ. ಒಬ್ಬರೊಡೊಬ್ಬರು ತಮ್ಮ ಭಾವನೆಗಳನ್ನು ತೆರೆದಿಟ್ಟುಕೊಳ್ಳುವ ಅವಕಾಶ ಒದಗುವುದು. ತಂದೆ ತಾಯಿಯರೊಂದಿಗಿನ ಮಾತುಕತೆ, ಮಕ್ಕಳ ಶಿಕ್ಷಣ ಕುರಿತ ನಿರ್ಧಾರಗಳು ಅಥವಾ ಮನೆ ಸಂಬಂಧಿತ ವ್ಯವಹಾರಗಳು ನಿಮ್ಮ ಗಮನಕ್ಕೆ ಬರುವ ಸಾಧ್ಯತೆ ಇದೆ. ವಿವಾಹಿತರ ನಡುವೆ ಪುನಃ ಸಂಬಂಧ ಪುಟಕೆಯುವ ಸಂದರ್ಭಗಳು ಕಂಡುಬರುವ ಸಾಧ್ಯತೆ. ಸಂವಹನದ ಮೂಲಕ ಅಂತರವಿದ್ದರೆ ಅದು ದೂರವಾಗಬಹುದು, ಆದರೆ ಗರಮಾಟಕ್ಕೆ ಒಳಗಾಗದಿರುವುದು ಅಗತ್ಯ. ಪ್ರೀತಿಯ ಸಂಬಂಧಗಳಲ್ಲೂ ಸಂಯಮ, ಗೌರವ, ನಂಬಿಕೆ ಇವುಗಳನ್ನು ಕಾಯ್ದುಕೊಳ್ಳುವುದು ಮುಖ್ಯ. ಕೆಲವು ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆಗಳಾಗಬಹುದು. ಅವರ ಆರೈಕೆಗೂ ಸಮಯ ಮೀಸಲಿಡಿ. ವೀಕ್ಷಕರೇ, ನೀವು ಮಂಗಳವಾರದ ದಿನ ಆಧ್ಯಾತ್ಮದಲ್ಲಿ ತೊಡಗುವ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯಬಹುದು. ವಿಶಿಷ್ಟವಾಗಿ ಮಂಗಲ ಕವಚ ಪಠಣ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಇಂದು ಫಲದಾಯಕವಾಗಬಹುದು. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಮಂಗಳದ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಕೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತದಾನ, ಅಂಗವಿಕಲರಿಗೆ ಸಹಾಯ ಅಥವಾ ಶ್ರಮಿಕರಿಗೆ ಆಹಾರ ನೀಡುವುದು ನಿಮ್ಮ ಪಾಪಕ್ಷಯಕ್ಕೋ ಸಕಾರಾತ್ಮಕ ಶಕ್ತಿಗೆ ಸೇತುಬಂಡವಾಗಬಹುದು. ಅದೃಷ್ಟದ ಸಂಖ್ಯೆ 8. ಇದು ಶ್ರಮ, ಸ್ಥೈರ್ಯ ಮತ್ತು ನಿರಂತರ ಪ್ರಯತ್ನದ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಗಟ್ಟಿತನ ಹಾಗೂ ನಿಖರ ಚಿಂತನ ಶಕ್ತಿಯ ಶಕ್ತಿ ದೊರೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಚಿಂತನೆಗೆ ಸ್ಪಷ್ಟತೆ, ಮನಸ್ಸಿಗೆ ಶಾಂತಿ ಮತ್ತು ಶ್ರದ್ಧೆಯನ್ನು ಉಂಟುಮಾಡುತ್ತದೆ. ಇಂದು ಈ ಬಣ್ಣವನ್ನು ಧರಿಸುವುದು ಅಥವಾ ಈ ಬಣ್ಣದ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ಧನಾತ್ಮಕ ಪರಿಣಾಮ ಸಿಗಬಹುದು. ಶುಭ ಸಮಯ ಮಧ್ಯಾಹ್ನ 12:50 ರಿಂದ ಮಧ್ಯರಾತ್ರಿ 2:10. ಈ ಹೊತ್ತಿನಲ್ಲಿ ಪೂಜೆ, ನಿರ್ಧಾರ, ಖರೀದಿ, ಒಪ್ಪಂದ ಅಥವಾ ಕುಟುಂಬ ಚರ್ಚೆಗಳಿಗೆ ಉತ್ತಮ ಸಮಯ. ಈ ಕಾಲದಲ್ಲಿ ನಿಮ್ಮ ಮನಸ್ಸು ಚುರುಕು ಮತ್ತು ಶ್ರದ್ಧಾಶೀಲವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರಿಗೆ ಯೋಚನೆಗಳು ಗಂಭೀರವಾಗಿರುವ ಆದರೆ ಪ್ರೇರಣೆಯು ಉಕ್ಕುವ ದಿನವಾಗಿದೆ. ಬುದ್ಧಿವಂತಿಕೆ ಮತ್ತು ಧೈರ್ಯದ ಸಮತೋಲನದಿಂದ ಮುನ್ನಡೆಯುವ ಸಮಯ. ಇತ್ತೀಚೆಗೆ ಮೂಡಿದ್ದ ತೊಂದರೆಗಳ ಕುರಿತು ಸ್ಪಷ್ಟ ಸಮಾಧಾನಗಳು ಸಿಗಬಹುದು. ನಿಮ್ಮೊಳಗಿನ ಸ್ಫೂರ್ತಿ ಮತ್ತು ಧರ್ಮನಿಷ್ಠೆ ಉನ್ನತ ಮಟ್ಟದಲ್ಲಿದೆ. ಹಳೆಯ ದುಃಖವನ್ನು ಬದಿಗಿಟ್ಟು ಹೊಸ ಚರಿತ್ರೆ ಬರೆಯುವ ಶಕ್ತಿಯನ್ನು ಇಂದು ಹೊಂದಿರುವಿರಿ. ಕೆಲವರ ಮನಸ್ಸಿನಲ್ಲಿ ಆಧ್ಯಾತ್ಮದ ನವಜೀವ ಪ್ರೇರಣೆಯಾಗಬಹುದು. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆ ನೀಡಬಹುದು. ಒತ್ತಡದ ನಡುವೆ ಧೈರ್ಯದಿಂದ ತಾಳ್ಮೆ ಕಾಪಾಡುವ ನಿಮ್ಮ ಶಕ್ತಿ ಇತರರಿಗೆ ಮಾದರಿಯಾಗಲಿದೆ. ಅದರ ಜೊತೆಗೆ ನಿಮ್ಮ ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಪ ವ್ಯತ್ಯಾಸದ ಮೂಲಕ ದೊಡ್ಡ ಫಲವನ್ನು ಪಡೆಯಲು ಸಾಧ್ಯವಿದೆ. ಈ ದಿನ ಕೆಲವರು ತಂಡದ ನಾಯಕರಾಗಿ ಹೊರಹೊಮ್ಮುವ ಯೋಗ. ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪೂರಕವಾದ ಬೆಂಬಲ ಸಿಗಲಿದೆ. ಕೆಲವರಿಗೆ ನಿರ್ಣಯಾತ್ಮಕ ಸಭೆಗಳು ಅಥವಾ ಪ್ರಸ್ತಾವನೆಗಳ ಸಂದರ್ಭ. ವೃತ್ತಿಪರ ಜೀವನದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಗುರುತಿಸಿಕೊಳ್ಳಲ್ಪಡಲಿದೆ. ಹೊಸ ಅವಕಾಶಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕೆಲವು ನಿರ್ಧಾರಗಳು ನಿಮ್ಮ ಮುಂದಿನ ವೃತ್ತಿ ಮಾರ್ಗದರ್ಶನದ ಪಥವನ್ನು ಬದಲಿಸಬಹುದು. ಉದ್ಯಮಿಗಳಿಗಂತೂ ಹೊಸ ವ್ಯವಹಾರ ಒಪ್ಪಂದಗಳು, ವಿದೇಶಿ ಸಂಪರ್ಕ ಅಥವಾ ಸರ್ಕಾರಿ ನಿಬಂಧನೆಗಳ ಪರಿಹಾರಗಳಾಗಿ ದಿನ ಸದೃಢ. ಕಂಪನಿಯ ಬೆಳವಣಿಗೆಗಾಗಿ ಹೊಸ ಯೋಜನೆ ರೂಪಿಸುವ ಸಮಯ ಇದಾಗಿದೆ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಹೆಚ್ಚು ಸಮತೋಲನ ಅಗತ್ಯ. ಆದಾಯದ ಉತ್ಕರ್ಷವಿರುವುದಾದರೂ ವೆಚ್ಚಗಳ ನಿಯಂತ್ರಣ ಅತ್ಯವಶ್ಯಕ. ಹಳೆಯ ಸಾಲಗಳ ಮರುಪಾವತಿಗೆ ಅವಕಾಶ ಸಿಗಬಹುದು. ಹಣದ ನಿರ್ವಹಣೆಯಲ್ಲಿ ಪಿತೃತುಲ್ಯ ವ್ಯಕ್ತಿಗಳ ಸಲಹೆ ಪೂರಕವಾಗಬಹುದು. ದಿನದ ಹಣಕಾಸು ತಾಂತ್ರಿಕ ವಿಚಾರಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೊಸ ಹೂಡಿಕೆ ಅಥವಾ ಸಾಲದ ಗುತ್ತಿಗೆಗಳಿಗೆ ಕೈ ಹಾಕುವ ಮೊದಲು
ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಕೆಲವು ಅನಿರೀಕ್ಷಿತ ಹಣಕಾಸು ಲಾಭಗಳು ನೆಟ್ಟಗೆ ಬರಬಹುದು. ಆದಾಯ ನಿರೀಕ್ಷೆಗೂ ಮೀರಿ ಖರ್ಚು ಮಾಡದಂತೆ ಎಚ್ಚರಿಕೆ ವಹಿಸಬೇಕು. ಇಂದು ಖರೀದಿಸಲು ಯೋಚಿಸುತ್ತಿರುವ ಎಲೆಕ್ಟ್ರಾನಿಕ್ ಸಾಧನಗಳು ಅಥವಾ ವಾಹನ ಕುರಿತು ಸಮಗ್ರ ಮಾಹಿತಿ ಪಡೆದುಕೊಳ್ಳುವುದು ಒಳ್ಳೆಯದು. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದ ಪಥದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಬೇಕಾದ ದಿನ. ಸಡಿಲ ಅನುಭವ, ತಲೆನೋವು, ಹಠಾತ್ ಹುಳಿಗೆ ತೊಂದರೆ ಅಥವಾ ಆಹಾರ ಪಚನ ಸಮಸ್ಯೆಗಳಾಗಿ ತೋರಿಸಬಹುದು. ಮನಸ್ಸಿನಲ್ಲಿ ಉದ್ವಿಗ್ನತೆ ಅಥವಾ ನಿರಾಶೆ ಮೂಡಬಾರದು. ಆಹಾರದ ವಿಚಾರದಲ್ಲಿ ನಿಯಮಿತ ಕ್ರಮ, ನಿದ್ರೆಯ ಸಮಯ ಕಾಪಾಡುವುದು ಮತ್ತು ದಿನಚರಿಯೆಯಲ್ಲಿನ ವ್ಯಾಯಾಮ ಅತ್ಯಗತ್ಯ. ಅಧಿಕ ಪ್ರವಾಸ ಅಥವಾ ವಾಹನ ಚಾಲನೆ ಮಾಡುವವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ತಾಪಮಾನ ಬದಲಾವಣೆಗೆ ದೇಹ ಇಳಿಯದಂತೆ ನೋಡಿಕೊಳ್ಳಿ. ಸಜೀವ ಶಕ್ತಿ ಮತ್ತೆ ಚೈತನ್ಯದ ಅಭಾವವಿದ್ದರೆ ನಿಸರ್ಗದ ಹತ್ತಿರ ತಂಗುವುದು ಉತ್ತಮ ಪರಿಹಾರ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದ ನಡುವೆ ತುಸು ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಇದೆ. ಆದರೆ ನಿಮ್ಮ ಶಾಂತ, ಸಮನ್ವಿತ ನಡತೆ ಕುಟುಂಬದಲ್ಲಿ ಸಮರಸ್ಯ ತರುವ ಸಾಧ್ಯತೆ ಇದೆ. ಹಿರಿಯರ ಮಾತಿಗೆ ಗೌರವ ನೀಡುವುದು ಇಂದಿನ ದಿನದ ಶ್ರೇಷ್ಠ ಮಾರ್ಗ. ವೈವಾಹಿಕ ಸಂಬಂಧದಲ್ಲಿ ಸಂಯಮ ಅಗತ್ಯ. ಸಂಗಾತಿಯ ಮಾತು ಆಲಿಸಿ ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ನಿರೀಕ್ಷೆಯ ತಪ್ಪು ಬಿಂಬದಿಂದ ದೂರವಿರಿ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯ ಕುರಿತು ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ನಿಕಟ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ನೈಜತೆ ಮುಖ್ಯ. ನಿಮ್ಮ ಮಾತುಗಳಿಂದ ಯಾರಿಗೂ ನೋವು ಉಂಟಾಗದಂತೆ ಇರಲಿ. ಸ್ನೇಹಿತರಿಂದ ನಿರೀಕ್ಷಿತ ಬೆಂಬಲ ದೊರಕಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಶುಭ ದಿನವಾದ್ದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಈ ದಿನ ಹನುಮಾನ್ ಚಾಲೀಸಾ ಪಠಣ ಅಥವಾ ಆಂಜನೇಯ ಕವಚ ಪಠಣ ಬಹಳ ಫಲಪ್ರದವಾಗಲಿದೆ. ಓಂ ಶ್ರೀ ರಾಮದೂತಾಯ ಹನುಮಂತಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವ ಮೂಲಕ ಮನಸ್ಸಿಗೆ ಶಕ್ತಿ ಮತ್ತು ಶಾಂತಿ ದೊರಕಬಹುದು. ಹಣ್ಣು ಹಂಪಲು, ಕೆಂಪು ಬಟ್ಟೆ ಅಥವಾ ಕೆಂಪು ಪುಷ್ಪಗಳಿಂದ ಹನುಮಂತನಿಗೆ ಪೂಜೆ ಸಲ್ಲಿಸುವುದರಿಂದ ಮಂಗಳದ ಪ್ರಭಾವ ಶಕ್ತಿಶಾಲಿಯಾಗುತ್ತದೆ. ಬಡವರಿಗೆ ಅನ್ನದಾನ ಅಥವಾ ಸೇವಾ ಕರ್ಮ ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆ, ಚುರುಕುತನ ಮತ್ತು ಹೊಸ ಅವಕಾಶಗಳ ಸಂಕೇತವಾಗಿದೆ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ನಿರ್ಧಾರಗಳಲ್ಲಿ ಮುಂಚೂಣಿಯಲ್ಲಿ ಇರಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ. ಈ ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಹೊಸತನ್ನು ಸ್ವೀಕರಿಸುವ ಧೈರ್ಯ ಮತ್ತು ಪ್ರಜ್ಞಾಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಂದಿನ ಉಡುಪಿನಲ್ಲಿ ಅಥವಾ ಬಳಕೆಯ ವಸ್ತುಗಳಲ್ಲಿ ಈ ಬಣ್ಣ ಸೇರಿಸಿಕೊಳ್ಳುವುದು ಉತ್ತಮ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 3 ಗಂಟೆ. ಈ ಕಾಲವು ನಿಮ್ಮ ಚಿಂತನೆಗಳು ಸ್ಪಷ್ಟವಾಗುವ, ನಿರ್ಣಯಗಳು ಸ್ಥಿರವಾಗುವ ಮತ್ತು ಶ್ರಮದ ಫಲ ಕಾಣುವ ಗಳಿಕೆಯಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮೊಳಗಿನ ತಾಳ್ಮೆ, ಶಿಸ್ತು ಮತ್ತು ನಿಖರತೆಯ ಗುಣಗಳು ಹೆಚ್ಚಿನ ಪ್ರಭಾವ ಬೀರಲಿವೆ. ನಿರ್ಣಯಗಳಲ್ಲಿ ಹೆಚ್ಚು ಜವಾಬ್ದಾರಿ ವಹಿಸುವ ದಿನ ಇದಾಗಿದೆ. ಉದ್ದೇಶಿತ ಕಾರ್ಯಗಳು ಪಠ್ಯಕ್ರಮದಂತೆ ಸಾಗಲು ಪೂರಕವಾದ ಪರಿಸರ ದೊರೆಯಲಿದೆ. ನಿರೀಕ್ಷೆಯಂತೆ ದಿನ ಆರಂಭವಾಗದಿರಬಹುದಾದರೂ ಮಧ್ಯಾಹ್ನದ ನಂತರ ಚೇತನತೆ ಹೆಚ್ಚಾಗುವುದು. ಅನೇಕ ವಿಷಯಗಳಲ್ಲಿ ತಾಳ್ಮೆ ಮತ್ತು ಸೂಕ್ಷ್ಮತೆಯಿಂದ ಮುಂದುವರಿದರೆ ಲಾಭವು ಹೆಚ್ಚಾಗುತ್ತದೆ. ಅಹಂಕಾರ ಅಥವಾ ಆತ್ಮಗೌರವಕ್ಕೆ ಧಕ್ಕೆಯಾಗುವ ಸಂಗತಿಗಳಿಂದ ದೂರವಿರುವುದು ಶ್ರೇಷ್ಠ. ಮಧ್ಯಂತರದಲ್ಲಿ ಕೆಲವರ ಮಾತುಗಳು ಮನಸ್ಸಿಗೆ ತೊಂದರೆ ಉಂಟು ಮಾಡಬಹುದು, ಆದರೆ ನಿಮ್ಮ ಸ್ಥಿತಪ್ರಜ್ಞೆಯಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ದಿನದಂತ್ಯದಲ್ಲಿ ಸಂತೃಪ್ತಿಯ ಭಾವನೆ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಖರತೆ, ಕಾಲಪಾಲನೆ ಹಾಗೂ ಧೈರ್ಯವು ಮುಖ್ಯವಾದ ಅಂಶಗಳು. ನಿಮ್ಮ ನಿರ್ಣಯಗಳು ನಿರ್ದಿಷ್ಟ ಹಾಗೂ ಅನುಸರಿಸಲು ಸುಲಭವಾಗಿರುವುದರಿಂದ ಸಹೋದ್ಯೋಗಿಗಳ ಮೆಚ್ಚುಗೆ ಗಳಿಸಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ, ಹೊಸ ಜವಾಬ್ದಾರಿಗಳ ನಿರ್ವಹಣೆ ಅಥವಾ ಪ್ರಸ್ತಾವಿತ ಯೋಜನೆಯ ಅನುಮೋದನೆ ಇಂದು ಸಾಧ್ಯ. ಕೆಲವರಿಗೆ ಬದಲಾವಣೆ ಅಥವಾ ಮರುಹೊಂದಿಸುವ ಚಟುವಟಿಕೆಗಳು ತಲೆ ಎತ್ತಬಹುದು. ವೃತ್ತಿಪರರಾಗಿ ನೋಂದಾಯಿತ ದಾಖಲೆಗಳು, ನಿಯಮಗಳ ಪ್ರಾಮುಖ್ಯತೆ ಹೆಚ್ಚು. ನಿರ್ಲಕ್ಷ್ಯದಿಂದ ತಪ್ಪುಗಳು ಸಂಭವಿಸಬಾರದು. ಉದ್ಯಮಿಗಳಿಗೆ ಹೊಸ ಲೆಕ್ಕಪತ್ರ, ಸಾಲದ ಮರುಪಾವತಿ ಅಥವಾ ಸರಬರಾಜುದಾರರ ಜೊತೆಗಿನ ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಇಂದಿನ ಹಣಕಾಸು ಸ್ಥಿತಿ ಸ್ಥಿರವಾದರೂ ಕೂಡ ಕೆಲವೊಂದು ವಿನಾಕಾರಣದ ವೆಚ್ಚಗಳು ಉಂಟಾಗಬಹುದು. ಉಳಿತಾಯದ ಬಗ್ಗೆ ಜಾಗರೂಕತೆ ಅಗತ್ಯ. ಹಳೆಯ ಸಾಲ ಅಥವಾ ಬಾಕಿ ಹಣ ಸಂಗ್ರಹದ ಚಟುವಟಿಕೆಗೆ ಇದು ಸೂಕ್ತ ದಿನ. ಬಂಡವಾಳ ಹೂಡಿಕೆಗೆ ಹಿಂದಿನ ಅನುಭವಗಳು ಮಾರ್ಗದರ್ಶಿಯಾಗಬೇಕು. ನವೀನ ಯೋಜನೆಗಳಿಗೆ ಹೂಡಿಕೆಗೆ ಮೊದಲು ಸಂಶೋಧನೆ ಅಗತ್ಯ. ಖಾಸಗಿ ಲೆಕ್ಕಪತ್ರಗಳು ನಿಖರವಾಗಿರಲಿ. ಅಪರಿಚಿತ ಜಾಹೀರಾತುಗಳು ಅಥವಾ ಲಾಭದ ಆಸೆಯಲ್ಲಿ ಕೈ ಹಾಕಬೇಡಿ. ಕುಟುಂಬದ ಅವಶ್ಯಕತೆಗಳಿಗೆ ಆದ್ಯತೆ ನೀಡಿ.
ಧನಧಾನ್ಯದಲ್ಲಿ ಶ್ರೀಮಂತಿಕೆ ಇರಲಿದೆಯಾದರೂ ಖರ್ಚು ಮೇಲೆ ನಿಯಂತ್ರಣ ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನದ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಆದರೆ ಬೆನ್ನು ನೋವು, ಜಠರ ಸಮಸ್ಯೆ ಅಥವಾ ಆಹಾರದ ಅಸಮತೋಲನದಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ನಿದ್ರಾ ಸಮಯವನ್ನು ಗುರ್ತಿಸಿ ಕ್ರಮಬದ್ಧವಾಗಿ ಹಿಡಿದುಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಕಡಿಮೆ ಉಪ್ಪು, ಸಕ್ಕರೆ ಹಾಗೂ ಕೊಬ್ಬು ತತ್ವಗಳನ್ನು ಹತೋಟಿಗೆ ತರುವ ಯತ್ನ ಯಶಸ್ವಿಯಾಗಬಹುದು. ಔಷಧಿಯನ್ನು ಸಮಯಕ್ಕೆ ತೆಗೆದುಕೊಳ್ಳುವುದು ಮತ್ತು ವೈದ್ಯರ ಸಲಹೆಯನ್ನು ಅನುಸರಿಸುವುದು ಫಲಪ್ರದ. ಮಧ್ಯಾಹ್ನದ ನಂತರ ದೇಹದಲ್ಲಿ ಸ್ವಲ್ಪ ನಿದ್ದೆಗೆಳೆಯ ಸ್ಥಿತಿ ಕಾಣಬಹುದು. ಪ್ರಾಣಾಯಾಮ, ಹಸಿವಿಗೆ ತಕ್ಕ ಆಹಾರ ಹಾಗೂ ಸಮರ್ಪಿತ ವಿಶ್ರಾಂತಿಯನ್ನು ಪಾಲಿಸಿದರೆ ಎಲ್ಲವೂ ಸುಗಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ಥಿರತೆ, ವಿಶ್ವಾಸ ಮತ್ತು ಪರಸ್ಪರ ಗೌರವವನ್ನು ಉಳಿಸಿಕೊಳ್ಳಲು ಇಂದಿನ ದಿನ ಸೂಕ್ತ. ಸಂವಹನ ಸ್ಪಷ್ಟವಾಗಿರಲಿ. ಹಳೆಯ ಭಿನ್ನಾಭಿಪ್ರಾಯಗಳು ಸಮಾಧಾನವಾಗಬಹುದು. ವಿವಾಹಿತರ ನಡುವೆ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಗೆ ಇದು ಸೂಕ್ತ ಸಮಯ. ಸಂಗಾತಿಯ ಮೌಲ್ಯಗಳು ಮತ್ತು ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ನೀಡಿದರೆ ಸಂಬಂಧ ಗಟ್ಟಿ ಆಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಜೀವನ ಶೈಲಿಯ ಬದಲಾವಣೆಯ ಕುರಿತು ಹೊಸ ನಿರ್ಧಾರಗಳು ತೆಗೆದುಕೊಳ್ಳಬಹುದು. ಹಿರಿಯರ ಆರೈಕೆ, ಅವರ ಸಲಹೆಗಳಿಗೆ ಮೌಲ್ಯ ನೀಡಿದರೆ ಮನೆಯ ವಾತಾವರಣ ಶಾಂತಿಯಾಗಿರುತ್ತದೆ. ವೀಕ್ಷಕರೇ, ನೀವು ಇಂದಿನ ಮಂಗಳವಾರದ ಆಧ್ಯಾತ್ಮಿಕ ಪ್ರಭಾವವನ್ನು ಅನುಭವಿಸಬಲ್ಲಿರಿ. ಮಂಗಳದ ಶಕ್ತಿಯು ನಿಮ್ಮ ನಿರ್ಧಾರಗಳಲ್ಲಿ ದೃಢತೆಯನ್ನು ಉಂಟು ಮಾಡಬಹುದು. ಹನುಮಾನ್ ಚಾಲೀಸಾ ಪಠಣ ಅಥವಾ ಮಂಗಳನ ಗ್ರಹದ ಶಾಂತಿಗಾಗಿ ಪೂಜೆ ಶ್ರೇಷ್ಠ. ಓಂ ಕುಂ ಕುಜಾಯ ನಮಃ ಎಂಬ ಬೀಜ ಮಂತ್ರವನ್ನು 27 ಬಾರಿ ಜಪಿಸುವುದು ಅಥವಾ ಹನುಮಂತನನ್ನು ಆರಾಧಿಸುವುದು ಉತ್ತಮ. ಲೋಹದ ದಾನ, ತಾಂಬೂಲ ನೀಡುವುದು ಅಥವಾ ಬಡವರ್ಗದ ನೌಕರರಿಗೆ ಸಹಾಯ ಮಾಡುವುದರಿಂದ ಮಂಗಳದ ಶಕ್ತಿಯನ್ನು ಪ್ರಬಲಗೊಳಿಸಬಹುದು. ಲಾಲಿ ಕೆಂಪು ಬಣ್ಣದ ಹೂ ಅಥವಾ ತುಳಸಿ ಗಿಡದ ಪೂಜೆಯು ಇವತ್ತು ಫಲಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 6. ಇದು ಸಮತೋಲನ, ಶಾಂತಿ ಮತ್ತು ಕುಟುಂಬ ಪ್ರೀತಿ ಸೂಚಿಸುವ ಸಂಖ್ಯೆ. ನಿಮ್ಮ ನಿರ್ಧಾರಗಳು ಹೆಚ್ಚು ಸಮರ್ಥವಾಗುವ ಸಾಧ್ಯತೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಶಕ್ತಿ, ಹೊಸತನ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಈ ಬಣ್ಣದ ಉಡುಪು ಅಥವಾ ವಸ್ತು ಬಳಕೆ ಇಂದು ಶ್ರೇಷ್ಠ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಫಲಕಾರಿಯಾಗಬಹುದು. ಪೂಜೆ, ಯೋಜನೆ ಅಥವಾ ಕಾರ್ಯಾರಂಭದ ಈ ಸಮಯ ಶಕ್ತಿದಾಯಕವಾಗಿದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ದಿನದ ಆರಂಭ ಸ್ವಲ್ಪ ಗೊಂದಲದಿಂದ ಆರಂಭವಾಗಬಹುದು. ಆದರೆ ಮಧ್ಯಾಹ್ನದ ನಂತರ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡಲಿದೆ. ಅನೇಕ ಅಸಮಾನತೆಗಳಿಗೆ ಉತ್ತರ ದೊರೆಯುವುದು. ಧೈರ್ಯ, ಯುಕ್ತಿ ಮತ್ತು ಶ್ರಮದಿಂದ ನಿಮ್ಮ ಕೆಲಸಗಳಲ್ಲಿ ಮುನ್ನಡೆ ಸಾಧಿಸಬಹುದು. ಹಳೆಯ ಕೆಲಸಗಳನ್ನು ಪುನರ್ ಪರಿಶೀಲಿಸುವ ಮತ್ತು ಹೊಸದು ಏನಾದರೂ ಆರಂಭಿಸುವ ಯೋಗ್ಯ ಸಮಯವಿದು. ತಾತ್ಕಾಲಿಕ ಅಶಾಂತಿ ಇದ್ದರೂ ಸಹ ಧೈರ್ಯದಿಂದ ಮುಂದುವರಿದರೆ ದಿನದ ಕೊನೆಯಲ್ಲಿ ಶಾಂತಿ ಹಾಗೂ ತೃಪ್ತಿ ಉಂಟಾಗಲಿದೆ. ಸ್ನೇಹಿತರ ಸನ್ನಿಧಿಯಲ್ಲಿ ನಿಮಗೆ ತಾತ್ಕಾಲಿಕ ಸಾಂತ್ವನೆ ಸಿಗಬಹುದು. ಏಕಾಂಗಿತ್ವದಿಂದ ದೂರವಿರಿ. ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾ ಶಕ್ತಿಯು ಇವತ್ತು ದೊಡ್ಡ ಆಯ್ಕೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದರ ಬಗ್ಗೆ ಸ್ಪಷ್ಟತೆ ಬೇಕಾಗಿರುತ್ತದೆ. ಕೆಲ ಸಂದರ್ಭಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಭಿಪ್ರಾಯದ ಭಿನ್ನತೆ ಉಂಟಾಗಬಹುದು. ಶಾಂತಿಯುತವಾಗಿ ಮಾತುಕತೆ ನಡೆಸುವುದು ಉತ್ತಮ. ಹೊಸ ಯೋಜನೆಗಳು ಆರಂಭವಾಗಬಹುದು, ಆದರೆ ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ಬಳಿಕವೇ ಮುನ್ನಡೆದುಕೊಳ್ಳಿ. ಹಿರಿಯರಿಂದ ಅಭಿಪ್ರಾಯ ಪಡೆದುಕೊಳ್ಳುವುದು ಸಹಕಾರಿಯಾಗುತ್ತದೆ. ಸ್ವತಂತ್ರ ವೃತ್ತಿಯಲ್ಲಿ ತೊಡಗಿರುವವರು ನೂತನ ಗುತ್ತಿಗೆಗಳಿಗೆ ಮೊದಲ ಹೆಜ್ಜೆ ಇಡಬಹುದಾದ ದಿನ. ಪತ್ರ ವ್ಯವಹಾರಗಳು, ಕಾನೂನು ಸಂಬಂಧಿತ ಚಟುವಟಿಕೆಗಳಲ್ಲಿ ಏನು ದೋಷವಿಲ್ಲದಂತೆ ಕ್ರಮವಹಿಸುವುದು ಅವಶ್ಯಕ. ತಾಂತ್ರಿಕ ಉದ್ಯೋಗಗಳಲ್ಲಿ ಉಲ್ಲೇಖಿತ ಯಶಸ್ಸು ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ಸಂಗ್ರಹದಲ್ಲಿ ಎಚ್ಚರಿಕೆ ಅವಶ್ಯಕ. ಹಳೆಯ ಸಾಲ ಅಥವಾ ಹಣಕಾಸಿನ ಬಿಕ್ಕಟ್ಟುಗಳು ಮತ್ತೆ ನಿಮ್ಮ ಮೇಲೆ ಹೊರೆ ತರಬಹುದು. ಆದರೂ ನೀವು ತಾಳ್ಮೆಯಿಂದ ಹೊರಬಂದರೆ ಹಣದ ಹೊರೆ ಕಡಿಮೆಯಾಗಲಿದೆ. ಇಂದಿನ ದಿನ ಹೂಡಿಕೆಗೆ ಯೋಗ್ಯವಲ್ಲ. ಹೊಸ ವ್ಯವಹಾರಗಳಿಗೆ ಮೊತ್ತ ಹರಿಸುವ ಮುನ್ನ ಸಲಹೆ ಪಡೆಯುವುದು ಸೂಕ್ತ. ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿ. ಉಚಿತ ಕೊಡುಗೆಗಳು ಅಥವಾ ಬಡವರಿಗೆ ಮಾಡಿದ ದಾನದಿಂದ ಧನದ ಚಕ್ರ ಉತ್ತಮವಾಗಬಹುದು. ಪಂಚಾಂಗದಲ್ಲಿ ಮಂಗಳವಾರವಾದುದರಿಂದ ಅದ್ದೂರಿಯಾದ ಖರ್ಚುಗಳು ಅಥವಾ ಅಪರಿಪಕ್ವ ಹೂಡಿಕೆ ತೊಂದರೆ ತರಬಹುದು. ಹಣಕಾಸಿನ ವಿಷಯದಲ್ಲಿ ಧೈರ್ಯವಿಲ್ಲದೆ ಜಾಣ್ಮೆಯಿಂದ ನಡೆದುಕೊಳ್ಳಿ. ಹಣಕಾಸಿನ ನಿರ್ವಹಣೆಯಲ್ಲಿ ಪತ್ನಿ ಅಥವಾ ಕುಟುಂಬದ ಹಿರಿಯರ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ.
ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಕುಂಭ ರಾಶಿಯವರು ಸಣ್ಣ ಪ್ರಮಾಣದ ದೈಹಿಕ ಕಿರಿಕಿರಿಗೆ ಒಳಗಾಗಬಹುದು. ಹೊಟ್ಟೆ ನೋವು, ಒತ್ತಡದ ತಲೆನೋವು ಅಥವಾ ಉಸಿರಾಟದ ಸಮಸ್ಯೆ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ವಿಶ್ರಾಂತಿ ಅಥವಾ ತಂಪಾದ ಆಹಾರದ ಸೇವನೆಯು ಸಹಾಯಕ. ಜ್ವರ ಅಥವಾ ಕುಂಟು ಮುಂತಾದ ವ್ಯಾಧಿಗಳಿಂದ ಬಳಲುವ ಸಾಧ್ಯತೆ ಇರುವುದರಿಂದ ನಿಮ್ಮ ದೈನಂದಿನ ಕ್ರಮಗಳಲ್ಲಿ ಪರಿಶುದ್ಧತೆಯನ್ನು ಪಾಲಿಸಬೇಕು. ಬಿಸಿ ಹವಾಮಾನ ಅಥವಾ ಹೆಚ್ಚು ಚಲನೆಯು ದೇಹದ ಮೇಲೆ ಒತ್ತಡ ತರಬಹುದು. ನಿದ್ರಾ ಕೊರತೆ ಹಾಗೂ ಜಂಕ್ ಫುಡ್ ಸೇವನೆ ತಪ್ಪಿಸಲು ಪ್ರಯತ್ನಿಸಿ. ಮನಸ್ಸು ಚಂಚಲವಾಗಿದ್ದರೆ ಯೋಗ, ಪ್ರಾಣಾಯಾಮದಿಂದ ತಾತ್ಕಾಲಿಕ ಸಮಾಧಾನವನ್ನು ಪಡೆಯಬಹುದು. ಹೆಚ್ಚು ತೊಂದರೆಯಾಗಿದ್ದರೆ ತಜ್ಞರ ಸಲಹೆ ಪಡೆಯುವುದು ಮತ್ತು ಮನೆಮದ್ದುಗಳಿಂದ ದೂರವಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಉಕ್ಕಿದ ಅಸಮಾಧಾನಗಳ ವಿರುದ್ಧ ಹೆಚ್ಚು ಸಹನೆ ಇರಿಸಿಕೊಳ್ಳಬೇಕಾದ ದಿನವಿದು. ಸಂಗಾತಿಯೊಂದಿಗೆ ಮನಮೆಚ್ಚಿನ ಮಾತುಕತೆ ಮತ್ತು ಬುದ್ಧಿವಂತಿಕೆ ಅಗತ್ಯವಿದೆ. ತಾಳ್ಮೆ ಇಲ್ಲದ ಮಾತುಗಳಿಂದ ಸಂಬಂಧಗಳಲ್ಲಿ ದ್ವೇಷ ಉಂಟಾಗಬಹುದು. ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ನಿರ್ಧಾರಗಳ ವಿಷಯದಲ್ಲಿ ಶ್ರದ್ಧೆಯಿಂದ ಬಲವಾಗಿ ನಿಲ್ಲಬೇಕಾದ ಸಮಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ನಿಮ್ಮ ಪಾಲು ಸ್ಪಷ್ಟವಾಗಿರಲಿ. ಅಪರೂಪದ ಬಂಧುಗಳ ಭೇಟಿ ಅಥವಾ ದೂರದ ಸಂಬಂಧಿಕರಿಂದ ಸುದ್ದಿ ಬರಬಹುದು. ಇಂದು ಕುಟುಂಬದೊಳಗಿನ ಸಾಮರಸ್ಯ ನಿಮಗೆ ಶಕ್ತಿಯನ್ನು ನೀಡುತ್ತದೆ, ಆದರೆ ಅದಕ್ಕಾಗಿ ಸಕ್ರಿಯ ಪ್ರಯತ್ನ ಅಗತ್ಯ. ವೀಕ್ಷಕರೇ, ನೀವು ಇಂದು ಮಂಗಳವಾರದ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿಕೊಳ್ಳಲು ಶ್ರೀ ಹನುಮಂತರ ಆರಾಧನೆ ಅತ್ಯಂತ ಪವಿತ್ರ. ಹನುಮಾನ್ ಚಾಲೀಸಾ ಪಠಣ ಅಥವಾ ಓಂ ಹ್ರೀಂ ಹನುಮತೆ ನಮಃ ಮಂತ್ರದ 108 ಜಪ ಉತ್ತಮ ಫಲ ನೀಡಲಿದೆ. ಕೆಂಪು ಹೂವಿನಿಂದ ಪೂಜೆ, ತಾಂಬೂಲ ದಾನ ಹಾಗೂ ಓದುಗರಿಗೆ ಸಹಾಯ ಮಾಡಿದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಇಂದು ಸೇವೆ ಮತ್ತು ಭಕ್ತಿಯಿಂದ ಕಾರ್ಯಾರಂಭ ಮಾಡಿದರೆ ಪ್ರಯೋಜನಕಾರಿ. ಪೂಜಾ ಸಮಯದಲ್ಲಿ ಹನುಮಂತರ ನಾಮಸ್ಮರಣೆ ಅಥವಾ ಮಂಗಳವಾರದ ಉಪವಾಸ ಫಲಕಾರಿಯಾಗಿದೆ. ಶಕ್ತಿಯ ಸ್ಫೂರ್ತಿ ಮತ್ತು ಮಾನಸಿಕ ಸಮತೋಲನ ನಿಮ್ಮ ಬಳಿಯೇ ಇರುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ದೃಢ ಸಂಕಲ್ಪ, ಶಿಸ್ತು ಮತ್ತು ನಿರ್ಮಾಣಶೀಲತೆಯ ಸಂಕೇತವಾಗಿದೆ. ನಿಮ್ಮ ಯೋಜನೆಗಳನ್ನು ಸ್ಥಿತಿಸ್ಥಾಪಕವಾಗಿ ರೂಪಿಸಲು ಇದು ನೆರವಾಗಲಿದೆ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಇಂದಿನ ದಿನದಲ್ಲಿ ನಿಮಗೆ ನಿರ್ಧಾರಗಳಲ್ಲಿ ಸ್ಪಷ್ಟತೆ, ಶಿಸ್ತಿನ ಭಾವ ಮತ್ತು ತಾತ್ವಿಕ ಆಳತೆ ತರುತ್ತದೆ. ಈ ಬಣ್ಣವನ್ನು ಧರಿಸುವುದು ಶಕ್ತಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45. ಈ ಸಮಯದೊಳಗೆ ನಿಮ್ಮ ಪ್ರಮುಖ ಕಾರ್ಯಗಳನ್ನು ಆರಂಭಿಸಿದರೆ ಉತ್ತಮ ಪ್ರಗತಿಯನ್ನು ಕಾಣಬಹುದು. ನಿಗದಿತ ಗುರಿಗಳತ್ತ ಸದುಪಯೋಗವಾಗುವ ಕಾಲಘಟ್ಟ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಕಲ್ಪನೆಗಳಲ್ಲಿ ತೇಲುವ ಸಾಧ್ಯತೆ ಇದೆ. ಚಿಂತನೆಗಳು ಗಂಭೀರವಾಗಿದ್ದು ಆಂತರಿಕ ವಿಶ್ಲೇಷಣೆ ಹಾಗೂ ಆತ್ಮಪರಿಶೀಲನೆಯ ದಿನವಿದು. ಕೆಲವೊಂದು ಅಸ್ಪಷ್ಟ ಭಾವನೆಗಳು ನಿಮ್ಮ ನಿರ್ಧಾರಗಳನ್ನು ನಿಧಾನಗೊಳಿಸಬಹುದು. ಆದರೂ ಸಣ್ಣ ಸಣ್ಣ ಲಕ್ಷಣಗಳನ್ನು ಗಮನಿಸುತ್ತಾ ಮುಂದುವರಿದರೆ ಯಶಸ್ಸು ಸಿಗಲಿದೆ. ಮೂಲಭೂತವಾಗಿ ಇದು ಮೃದು ಹೃದಯದ, ಕಲಾತ್ಮಕ ಹಾಗೂ ನಿಜವಾದ ಸಂಬಂಧಗಳ ದಿನ. ಆದರೆ ನಿಮ್ಮ ತುರ್ತು ನಿರ್ಧಾರಗಳನ್ನು ಹೊಂಚು ಹಾಕಲು ಇಂದು ತಾರ್ಕಿಕ ಶಕ್ತಿಯ ಅಗತ್ಯವಿದೆ. ಧೈರ್ಯದಿಂದ ವ್ಯವಹರಿಸಿ ಅಳವಡಿಕೆಗೆ ಇಚ್ಛಾಶಕ್ತಿ ತೋರಿಸಿದರೆ ಸಮಸ್ಯೆಗಳನ್ನು ಚುಟುಕುವಾಗಿ ನಿರ್ವಹಿಸಬಹುದು. ಹಳೆಯ ವಿಚಾರಗಳು ಮತ್ತೆ ತಲೆ ಎತ್ತಬಹುದು. ಉದಾಸೀನತೆಯಲ್ಲದೆ ಸ್ಪಷ್ಟವಾಗಿ ನಿರ್ಧಾರ ಕೈಗೊಳ್ಳುವುದು ಅಗತ್ಯ. ಇಂದಿನ ದಿನ ಭಾವೋದ್ವೇಗಗಳ ಮಧ್ಯೆ ನಿಶ್ಚಿತ ಗುರಿಯತ್ತ ಕಾಯಕವಾಗಿ ಸಾಗುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ನಿಮ್ಮ ಶ್ರಮದ ಫಲ ಬಿತ್ತರವಾಗುವ ದಿನವಿದು. ಹಿಂದೆ ಮಾಡಿರುವ ಕೆಲಸಗಳಿಗೆ ಈ ದಿನ ರೆಕಗ್ನಿಷನ್ ಅಥವಾ ಮೆಚ್ಚುಗೆ ಸಿಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ, ಮೇಲಧಿಕಾರಿಗಳಿಂದ ಶ್ಲಾಘನೆ ಹಾಗೂ ಹೊಸ ಕಾರ್ಯಕ್ಷಮತೆಯ ಜಾಗೃತಿಗೆ ಈ ದಿನ ಅನುಕೂಲ. ವ್ಯವಹಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಮುಂಜಾಗ್ರತೆ ಅಗತ್ಯ. ಹೊಸ ವ್ಯವಹಾರ ಒಪ್ಪಂದಗಳನ್ನು ಮಾಡುವ ಮುನ್ನ ಎಲ್ಲಾ ನಿಯಮಗಳು ಸ್ಪಷ್ಟವಾಗಿರಲಿ. ಕೆಲಸದಲ್ಲಿ ಕಲಾತ್ಮಕತೆಯ ಉಪಯೋಗದಿಂದ ವಿಭಿನ್ನ ಮಾರುಕಟ್ಟೆ ತಲುಪಬಹುದು. ಸ್ವತಂತ್ರ ವೃತ್ತಿಯಲ್ಲಿ ನಿಪುಣರಾಗಿರುವವರಿಗೆ ಇಂದು ಗಾಢ ಗಮನ ಹಾಗೂ ಆಯಾಸದ ಅಗತ್ಯವಿದೆ. ಮಹತ್ವದ ತಿದ್ದುಪಡಿ, ತಂತ್ರ ಸುಧಾರಣೆ ಮತ್ತು ಗ್ರಾಹಕರಿಂದ ಪ್ರತಿಕ್ರಿಯೆ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸುದಲ್ಲಿ ಮಧ್ಯಮ ಮಟ್ಟದ ಸ್ಥಿತಿಯು ಇಂದಿನ ದಿನದ ವೈಶಿಷ್ಟ್ಯ. ಅಸಾಧಾರಣ ಲಾಭಗಳು ಇಲ್ಲದಿದ್ದರೂ ಸ್ಥಿರತೆ ಇರುತ್ತದೆ. ಹಿಂದಿನ ಕೆಲವು ನಿಗದಿತ ಖರ್ಚುಗಳ ತಾತ್ಕಾಲಿಕ ಪರಿಹಾರ ದೊರೆಯಬಹುದು. ಹೊಸ ಹೂಡಿಕೆಗಳಿಗೆ ಯೋಗ್ಯ ದಿನವಲ್ಲ. ಷೇರು, ಕ್ರಿಪ್ಟೋ ಅಥವಾ ಲಾಂಗ್ ಟರ್ಮ್ ಹೂಡಿಕೆಗೆ ಹಿಂದೆ ಸರಿದು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ. ಹಣದ ವ್ಯವಹಾರಗಳಲ್ಲಿ ತಪ್ಪು ನಿರ್ಧಾರದಿಂದ ದೂರವಿರಬೇಕು. ಕುಟುಂಬದ ಖರ್ಚುಗಳಲ್ಲಿ ಏರಿಕೆ ಸಾಧ್ಯವಿದೆ.
ವೈದ್ಯಕೀಯ, ಶಿಕ್ಷಣ ಅಥವಾ ತುರ್ತು ಅಗತ್ಯಗಳಿಗೆ ತಯಾರಿ ಇಟ್ಟುಕೊಳ್ಳುವುದು ಒಳಿತು. ಖರ್ಚುಗಳಿಗೆ ಪಟ್ಟಿ ರೂಪಿಸಿ ನಿರ್ವಹಿಸುವ ಚಟುವು ಇಂದು ಪ್ರಯೋಜನಕಾರಿಯಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ಸಂವೇದನೆ ಹೆಚ್ಚು ಇರುವುದು ನಿಮ್ಮ ದೈಹಿಕ ಶಕ್ತಿಯನ್ನು ದುರ್ಬಲಗೊಳಿಸಬಹುದು. ಶರೀರದಲ್ಲಿ ಸೋಮಾರಿತನ, ಮೈಕಡಚು, ನೀರಳತೆ ಮತ್ತು ಆಹಾರದ ಕೊರತೆ ಉಂಟಾಗಬಹುದು. ಆಹಾರದಲ್ಲಿ ಪ್ರೋಟೀನ್ ಮತ್ತು ಶಕ್ತಿವರ್ಧಕ ಪದಾರ್ಥಗಳ ಸೇವನೆ ಮಾಡುವುದು ಉತ್ತಮ. ವಾತಾವರಣದಿಂದ ಉಂಟಾಗುವ ಅಲರ್ಜಿಗಳು, ಶೀತ ಜ್ವರದ ಲಕ್ಷಣಗಳು ತಡೆಯಲು ನೈಸರ್ಗಿಕ ಚಿಕಿತ್ಸೆಗಳೊಂದಿಗೆ ತಾಳ್ಮೆ ಅಗತ್ಯ. ಮಾನಸಿಕ ಒತ್ತಡ ನಿವಾರಣೆಗೆ ಧ್ಯಾನ, ಶ್ರವಣ, ಕಲಾಕ್ರಿಯಾಶೀಲತೆ ಹಾಗೂ ಪ್ರಕೃತಿಯ ಜೊತೆಗೆ ಇರುವಿಕೆ ಸಹಕಾರಿಯಾಗಬಹುದು. ಮಳೆಗಾಲದ ಸೋಂಕುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಪರಿಸರದಲ್ಲಿ ಮೃದುವಾದ ಶಬ್ದಗಳು, ಸಂವೇದನೆ ಹಾಗೂ ಸಹಾನುಭೂತಿಯು ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ಅಸಹಜ ನಿರಾಸೆಗಳು ಅಥವಾ ಹಳೆಯ ವಿಷಯಗಳ ಪುನರ್ ಉಲ್ಲೇಖದಿಂದ ಬಿಕ್ಕಟ್ಟು ಉಂಟಾಗಬಹುದು. ಆದರೂ ಶಾಂತಿಯುತ ಪರಿಹಾರ ಸಾಧ್ಯ. ವೈವಾಹಿಕ ಜೀವನದಲ್ಲಿ ಗೆಳೆತನ ಹಾಗೂ ಪರಸ್ಪರ ಗೌರವದಿಂದ ನಿರ್ವಹಿಸುವುದೇ ಉತ್ತಮ. ಸಂಗಾತಿಯೊಂದಿಗೆ ತಾರತಮ್ಯವಿಲ್ಲದೆ ಮಾತನಾಡುವುದು ಸಂಬಂಧ ಬಲಪಡಿಸುತ್ತದೆ. ಅವರು ತೋರಿಸದ ಬದಲಾವಣೆಗಳನ್ನು ಗಮನಿಸಿ. ಅಪರಿಚಿತರೊಂದಿಗೆ ನೇರವಾಗಿರುವುದರಿಂದ ಸ್ನೇಹಗಳು ಹುಟ್ಟಿ ಬೆಳೆದೀತು. ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತನೆ ಕಾಣಬಹುದು. ಎಚ್ಚರದಿಂದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಸುಲಭ ಪರಿಹಾರ ಕೊಡುತ್ತದೆ. ವೀಕ್ಷಕರೇ, ನೀವು ಆಧ್ಯಾತ್ಮಿಕವಾಗಿ ಇಂದು ಅತ್ಯಂತ ಶಕ್ತಿಶಾಲಿ ದಿನವೊಂದು. ಗುರು, ಇಷ್ಟದೇವತೆ ಅಥವಾ ಇಷ್ಟಮಂತ್ರದ ಜಪ ಮತ್ತು ತಪಸ್ಸಿನ ಚಟುವಟಿಕೆಗಳೊಂದಿಗೆ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಈ ದಿನ ದತ್ತಾತ್ರೇಯ, ಗುರುದೇವತೆ ಅಥವಾ ವಿಷ್ಣು ಪೂಜೆಯು ಲಾಭಕಾರಿ. ಮಾತೃತ್ವ, ಪವಿತ್ರತೆ ಮತ್ತು ಶ್ರದ್ಧೆಯ ಪ್ರತಿಕೃತಿಯಾಗಿ ಗುರುದೇವರಿಗೆ ಹಾಲು, ಬೆಲ್ಲ, ತುಳಸಿ ಅಥವಾ ಹಸಿವವರಿಗೆ ಅನ್ನದಾನ ಮಾಡುವುದರಿಂದ ಪಾಪಕ್ಷಯ ಆಗುತ್ತದೆ. ಈ ಮಂತ್ರದ ಜಪ ಶ್ರೇಷ್ಠ. ಓಂ ನಮಃ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ಒಳಿತಾಗುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆಯು ಆತ್ಮ ಪರಿಶೋಧನೆ, ಅಧ್ಯಾತ್ಮ ಹಾಗೂ ಆಂತರಿಕ ಬೆಳವಣಿಗೆಗೆ ಸಂಬಂಧಿಸಿದ್ದು ನಿಮ್ಮ ಬುದ್ಧಿಶಕ್ತಿ ಹಾಗೂ ಕಲಾತ್ಮಕತೆಗೆ ಬೆಂಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶಾಂತಿ, ಸ್ಥೈರ್ಯ ಮತ್ತು ಆಂತರಿಕ ಶುದ್ಧತೆಯ ಸಂಕೇತ. ಇಂದು ಈ ಬಣ್ಣವನ್ನು ಧರಿಸುವುದು ಅಥವಾ ಬಳಸಿ ಕಾರ್ಯಾರಂಭ ಮಾಡುವುದರಿಂದ ಉತ್ತಮ ಫಲ ದೊರೆಯಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಈ ಸಮಯದಲ್ಲಿ ಧ್ಯಾನ, ಪೂಜೆ, ಸಂಕಲ್ಪ ಮತ್ತು ಕುಟುಂಬ ಚಟುವಟಿಕೆಗಳಿಗೆ ಸಮಯ ಕೊಡುವುದು ಫಲಕಾರಿಯಾದ್ದು. ತೀರ್ಮಾನಗಳಿಗೂ ಈ ಸಮಯ ಅನುಕೂಲ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.